ಸ್ಟಾರ್ಟ್ ಆಗುತ್ತದೆ. ಅಲ್ಲಾಹನ ಲಾಖ್ ಶುಕ್ರ್ ಇದೆ. ಹೋದ ವರ್ಷ ಇದ್ದಿರೋ ಜನರು ಈ ವರ್ಷ ಇಲ್ಲ, ಏಕೆಂದ್ರೆ ಇದು ವರ್ಷ ಎಲ್ಲಾ ಜನರಿಗೆ ಅವಕಾಶವನ್ನು ಸಿಗೋದಿಲ್ಲ. ಮಾಹೆ ರಂಜಾನ್ ಹೇಳೋಕೆ ಬರೋದಿಲ್ಲ. ಮುಂದಿನ ರಂಜಾನ್ ತನಕ ನಾವು ಪ್ರಪಂಚದಲ್ಲಿ ಇರಿತೀವಿ ಇಲ್ಲ ಅನ್ನೋ ಹೇಳಕ್ ಬರಂಗಿಲ್ಲ. ನಮ್ಗೆ ಇದು ರಂಜಾನ್ ತಿಂಗಳ ಸಿಗ್ತೈತಿ ಇಲ್ಲ ಅನ್ನೋ ಹೇಳಕ್ ಬರಂಗಿಲ್ಲ. ನಾವು ಈ ಮಾಹೆ ರಂಜಾನ್ ಅಲ್ಲಿ ಏನು ಪುಣ್ಯ ವರ್ಷ ನಾವು ಪಡ್ಕೊಂಡಿದ್ವಿ, ಮುಂದಿನ ವರ್ಷ ತನಕ ನಾವು ಇರ್ತೀವಿ ಅನ್ನೋದು ಹೇಳಕ್ ಬರಂಗಿಲ್ಲ. ಆದ್ರೆ ಈ ವರ್ಷ ಅಲ್ಲಾಹನ ಫಜ್ಲ್ ಕರಮಿನಿಂದ ಮತ್ತು ರಸೂಲ್ ಅಲ್ಲಾಹನ ಸತ್ಕನಿಂದ ಪಂಚತನೆ ಪಾಕನಿಂದ ಈ ವರ್ಷನೇ ಮಾಹೆ ರಂಜಾನ್ ತಿಂಗಳ ನಮ್ಮನ್ನು ಸಿಕ್ಕಿದೆ. ಅಲ್ಲಾಹ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೂ ಈ ಮಾಹೆ ರಂಜಾನ್ ನಲ್ಲಿ ಅತಿ ಜಾಸ್ತಿ ಸಮಯ ಕೊಟ್ಟು ಈ ಮಾಹೆ ರಂಜಾನ್ ತಿಂಗಳಲ್ಲಿ ಪುಣ್ಯ ಮತ್ತು ಪ್ರತಿಫಲ ಪಡ್ಕೊ ತೌಫೀಕನ್ನು ನೀಡಲಿ. ಮತ್ತು ಈ ತಿಂಗಳ ಎಂತಹ ಪವಿತ್ರವಾದ ತಿಂಗಳ ಅಂದರೆ, ಸಹಾಬಾ ಕರಾಮ್ ಮತ್ತು ಅಲ್ಲಾಹನ ಸಂತರು ಈ ತಿಂಗಳ ಬರೋದು ಮುಂಚೆನೆ ಎಲ್ಲಾರು ತಯಾರಿ ಮಾಡ್ತಿದ್ರು, ಎಲ್ಲಾರು ಸಂತೋಷವನ್ನು ಪಡ್ಕೊಂತಿದ್ರು. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲಿ ತನಕ ಹೇಳಿದ್ದಾರೆ, ಸಹಾಬಾ ಕರಾಮ್ ಹೇಳಿದ್ದಾರೆ, ಹೇಗೆ ರಜಬಿನ ತಿಂಗಳ ಶುರು ಆಗ್ತಿತ್ತು, ರಜಬ್ ಮತ್ತು ಶಾಬಾನ್. ರಜಬ್ನ ಚಂದ್ರವನ್ನು ನೋಡಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದುಆವನ್ನು ಮಾಡ್ತಿದ್ರು. ಏನಂತ? ಅಲ್ಲಾಹುಮ್ಮ ಬಾರಿಕ್ ಲನಾ ರಜಬಿನ್ ವ ಶಾಬಾನ್ ವ ಬಲ್ಲಿಗನಾ ರಮದಾನ್. ಐ ಅಲ್ಲಾಹ್, ಶಾಬಾನ್ ಮತ್ತು ರಂಜಾನ್ ಶಾಬಾನ್ ಯಾ ಅಲ್ಲಾಹ್ ರಜಬ್ ಮತ್ತು ಶಾಬಾನ್ ನಲ್ಲಿ ಬರಕತ್ವನ್ನು ನೀಡು, ಮತ್ತು ನಮ್ಗೆ ಯಾ ಅಲ್ಲಾಹ್ ರಂಜಾನ್ ತಿಂಗಳ ತನಕ ನಮ್ಗೆ ಮುಟ್ಟಿಸು ಯಾ ಅಲ್ಲಾಹ್ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಆ ಮಾಡ್ತಿದ್ರು. ಮೊದಲೇ ತಿಂಗಳದಲ್ಲಿನೇ, ಇನ್ನು ರಂಜಾನ್ ತಿಂಗಳ ಬಂದಿಲ್ಲ, ಒಂದು ತಿಂಗಳ ಬರೋದು ಮುಂಚೆನೆ ರಜಬ್ ತಿಂಗಳಲ್ಲಿ ಇದು ದುಆವನ್ನು ಮಾಡ್ತಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಎಲ್ಲಾ ಸಹಾಬಾ ಕರಾಮರು ಮುಂಚೆನೆ ರೆಡಿ ಆಗ್ತಿದ್ರು. ಈಗ ಉದಾಹರಣೆಗಾಗಿ ನಮ್ಮ ಮನೆಯಲ್ಲಿ ಯಾರಾದ್ರೆ ಅತಿಥಿಯರು ಬರಾಕ್ ಕುಂತಿದಾರಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ? ಇಡೀ ಮನೆ ಸ್ವಚ್ಛತೆ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಬಟ್ಟೆ ಗಿಟ್ಟೆ ಎಲ್ಲಾ ತೆಗಿತಿರ್ತೀವಿ, ಯಾವ್ದು ಬಳಸ್ಬೇಕಾ ಬಟ್ಟೆ ಸಪರೇಟ್ ಇರ್ತೀವಿ, ಮತ್ತು ಯಾವ್ದು ಇಡಬಾರ್ದು ಆ ತೆಗೆದ್ ಬಟ್ಟೆ ಇರ್ತೀವಿ. ನಾವು ಎಲ್ಲಾ ಮನೆ ಏನ್ ಮಾಡ್ತೀವಿ? ಸ್ವಚ್ಛತೆ ಕ್ಲೀನ್ ಮಾಡಿ, ಉದ್ದಿನಗಡೆ ಹಚ್ಚಿ, ವಾಸನೆ ಒಂದ್ ಎಕ್ದಮ್ ಕ್ಲೀನ್ ಕಾಣಬೇಕು, ಸ್ವಚ್ಛತೆ ಕಾಣಬೇಕು. ಆ ರೀತಿ ನಾವು ಮನೆ ಕ್ಲೀನ್ ಮಾಡಿ. ಏಕೆ? ಅತಿಥಿ ಬರಾಕ್ ಕುಂತಿದ್ದಾರೆ ನಮ್ಮ ಮನೆಗೆ, ಗೆಸ್ಟ್ ಬರಾಕ್ ಕುಂತಿದ್ದಾರೆ, ಮೆಹಮಾನ್ ಬರಾಕ್ ಕುಂತಿದ್ದಾರೆ ನಮ್ಮ ಮನೆಗೆ. ಈಗ ನಮ್ಮ ಪ್ರಪಂಚದ ಅತಿಥಿಯವರು ಬರಾಕ್ ಕುಂತಿದ್ದಾರೆ ಅಂದ್ರೆ ನಾವು ಮನೆ ಈ ರೀತಿ ಸ್ವಚ್ಛತೆ ಮಾಡ್ತೀವಿ. ಈ ಪ್ರಪಂಚದ ನಮ್ಮ ಅತಿಥಿಯರು ಯಾರು? ನಮ್ಮ ಕುಟುಂಬಗಳದ ಅತಿಥಿಯರು, ನಮ್ಮ ಸಂಬಂಧ, ನಮ್ಮ ಪರಿಚಯ ಇದ್ದವರು ಅತಿಥಿಯರು ಬಂದಿದ್ರೆ ನಾವು ಮನೆ ಸ್ವಚ್ಛತೆ ಮಾಡಕ್ ಕುಂತಿದ್ವಿ. ಅಲ್ಲಾಹನ ಲಾಖ್ ಶುಕ್ರ್ ಇದೆ, ನಮ್ಮ ಮನೆಗೆ ನಮ್ಮ ಸಂಬಂಧಪಟ್ಟಿರುವ ಅತಿಥಿಯರು ಬರಾಕ್ ಕುಂತಿಲ್ಲ. ಅಲ್ಲಾಹ ರಬ್ಬುಲ್ ಇಜ್ಜತಿನಿಂದ ಪವಿತ್ರವಾದ ತಿಂಗಳ ನಮ್ಮ ಮನೆಗೆ ಅತಿಥಿಯಾಗಿ ಈ ವರ್ಷ ನಮ್ಮ ಮನೆಗೆ ಬರಾಕ್ ಕುಂತಿದೆ, ಎಲ್ಲಾರ ಮನೆಗೆ ನಮ್ ಬರಾಕ್ ಕುಂತಿದೆ. ಈಗ ನಮ್ಮ ಕುಟುಂಬಗಳಿಂದ ಅತಿಥಿಯವರು ಬರೋದು ಮುಂಚೆ ನಾವು ಮನೆ ಕ್ಲೀನ್ ಮಾಡ್ತೀವಿ ಅಂದರೆ, ಅದೇ ರೀತಿ ಈ ರಂಜಾನ್ ತಿಂಗಳ ಏನು ಅತಿಥಿಯಾಗಿ ಬರಾಕ್ ಕುಂತಿದೆ, ಈ ತಿಂಗಳ ಬರೋದು ಮುಂಚೆ ನಾವು ಮನೆ ಸ್ವಚ್ಛತೆ ಮಾಡಬೇಕು, ನಮ್ಮ ಮನೆಗಳ ಕ್ಲೀನ್ ಇರಬೇಕು, ನಮ್ಮ ಮನೆಯಲ್ಲಿ ಎಲ್ಲಾ ಕೆಟ್ಟ ಕೆಲಸ ದೂರ ಮಾಡಬೇಕು. ಯಾವ ರೀತಿ ಕ್ಲೀನ್ ಇರ್ಬೇಕಂದ್ರೆ ಸ್ವಚ್ಛತೆ ಅಂದ್ರೆ, ಈಗ ಉದಾಹರಣೆಗಾಗಿ ಯಾರಾದ್ರೆ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ರೆ ನಾವು ಏನ್ ಮಾಡ್ತೀವಿ? ಎಲ್ಲಾ ತರಹದ ತಪ್ಪ ಕೆಲಸ ನಾವು ಬಿಡ್ತೀವಿ. ಅವ್ರು ಇದ್ದಿಲ್ಲ ಅಂದಾಗ ನಾವು ಏನ್ ಮಾಡ್ತೀವಿ? ಹಾಗೆ ಬೆಳೆಸಿ. ಈಗ ನಮ್ಮ ಮನೆ ನಾವು ಏನ್ ಮಾಡಿದ್ರೆ ನಡೀತೈತಿ. ಅತಿಥಿಯರು ಬಂದಿದ ನಂತರ ಅವ್ರ ಮುಂದೆ ನಾವು ಯಾವುದೇ ತರಹದ ತಪ್ಪ ಮಾತಾಡಂಗಿಲ್ಲ, ಕೆಟ್ಟವಾದ ಅಕ್ಷರ ಬಳಸಂಗಿಲ್ಲ, ಕೆಟ್ಟವಾದ ನಾವು ಜಗಳಾಟ ಮಾತಾಡಂಗ ಬೈಯಂಗಿಲ್ಲ. ಆ ರೀತಿ ನಾವು ಸ್ವಚ್ಛತೆ ಆಗಿ ಅತಿಥಿಯಿಂದ ಪ್ರೀತಿಯಿಂದ ಹೊಂದಾಣಿಕೆ ರೀತಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ 3 ದಿನಕ್ಕಾಗಿ ನಮ್ಗೆ ಅತಿಥಿಯಾಗಿ ಬಂದಿದ್ದಾರೆ. ಅಲ್ಲಾಹ್ ಅವ್ರು 3 ದಿನ 5 ದಿನ 10 ದಿನ ಬಂದಿರಬಹುದು. ಅಲ್ಲಾಹನ ಅತಿಥಿ ಏನು ಮುಖದ್ದಸ್ವಾದ ಪವಿತ್ರವಾದ ತಿಂಗಳ ಬಂದಿದೆ, ಇದು ಬರೀ 3-5 ದಿನಕ್ಕಾಗಿ ಅಲ್ಲ, ಇಡೀ 1 ತಿಂಗಳಿಗಾಗಿ ನಮ್ಮ ಮನೆಯಲ್ಲಿ ಬರಾಕ್ ಕುಂತಿದೆ. ಈ ತಿಂಗಳ ಬರೋದು ಮುಂಚೆ ನಾವು ಏನ್ ಮಾಡಬೇಕು? ನಮ್ಮ ಮನೆ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಅಂದರೆ ನಮ್ಮ ಮನೆಯಲ್ಲಿ ಮುಂಚೆ ನಾವು ಏನು ನಮಾಜ್ ಬಿಟ್ಟು ತಪ್ಪ ಕೆಲಸ ಮಾಡ್ತಿದ್ವಿ, ಅದು ಎಲ್ಲಾ ಕೆಲಸ ನಾವು ಬಿಡಬೇಕು. ಉದಾಹರಣೆಗಾಗಿ ನಾವು ನಮಾಜಿನ ಸಮಯದಲ್ಲಿ ಇವತ್ತು ಅತಿ ಜಾಸ್ತಿ ನೋಡ್ರಿ, ಮನೆಯಲ್ಲಿರುವ ಹೆಣ್ಮಕ್ಳಾಗ್ಲಿ ಅವ್ರು ಏನ್ ಮಾಡ್ತಿರ್ತಾರ? ನಮಾಜ್ ಅಜಾನ್ ಕೊಟ್ಟಿದ್ರೆ ಆಯ್ತು, ಅಜಾನ್ ಕೊಟ್ಟಿಲ್ಲ ಅಂದ್ರೆ ಆಯ್ತು. ಆದ್ರೆ ನಮ್ಮ ಸಮಯ, ನಮ್ಮ ನಡವಳಿಕೆ ನಾವು ಬಿಡೋಂಗಿಲ್ಲ. ನಮ್ಮ ಹೆಣ್ಮಕ್ಳು ಎಂತಹ ನಡವಳಿಕೆ? ಟಿವಿ ಇದ್ದರೆ ಧಾರಾವಾಹಿ ನೋಡೋದು ಬಿಡೋದಿಲ್ಲ. ಮತ್ತು ಏನಾದ್ರೆ ಬೇಜಾರ್ ಬಂದಿದ್ರೆ ಗೇಮ್ ಅಂತ ಇಂತ ಗೇಮ್ ಆಟ ಆಡ ಕುಂದ್ರೋದು, ಬೇರೆ ತರಹದ ಕೆಲಸ ಮಾಡ್ಕೊಂಡು ಕುಂದಿರೋದು, ಈ ರೀತಿ ಮಾಡ್ತಿರ್ತಾರ ಅವರು. ಯಾಕಂದ್ರೆ ಟೈಮ್ ಪಾಸ್. ಆದ್ರೆ ಇದು ಅತಿಥಿಯಾಗಿ ನಮ್ಮ ತಿಂಗಳ ಬರಾಕ್ ಕುಂತಿದೆ ಅಂದ್ರೆ, ಇಂತ ತಿಂಗಳಲ್ಲಿ ನಾವು ಈ ಧಾರಾವಾಹಿ ನೋಡೋದು ಬಂದ್ ಮಾಡ್ಬೇಕು. ಅತಿ ಜಾಸ್ತಿ ಸಮಯ ತೆಗೆದು ನಾವು ನಮಾಜ್ಗಿನ ಸಮಯ ಕೊಟ್ಟು ನಾವು ನಮಾಜ್ ಮಾಡೋದ್ ಪ್ರಯತ್ನ ಮಾಡಬೇಕು. ತಪ್ಪ ಕೆಲಸಗಳನ್ನ ನಾವು ಬಿಡಬೇಕು. ಈ ರಂಜಾನ್ ತಿಂಗಳಲ್ಲಿ ನಾವು ಯಾವುದೇ ತರಹದ ಸುಳ್ಳುವನ್ನೇ ಹೇಳಬಾರ್ದು. ರಂಜಾನ್ ತಿಂಗಳಲ್ಲಿ ಯಾವುದೇ ತರಹ ತಪ್ಪವಾದ ಕೆಲಸ ಮಾಡಬಾರ್ದು. ರಂಜಾನ್ ತಿಂಗಳಲ್ಲಿ ನಾವು ಯಾವುದೇ ತರಹದ ನಾವು ಪಾಪದ ಕೆಲಸ ಮಾಡಬಾರ್ದು. ರಂಜಾನ್ ತಿಂಗಳ ಅತಿಥಿಯಾಗಿ ನಮ್ಮ ಮನೆಯಲ್ಲಿ ಬರಾಕ್ ಕುಂತಿದೆ ಅಂದರೆ, ಈ ತಿಂಗಳಲ್ಲಿ ನಾವು ಯಾವುದೇ ತರಹದ ನಮಾಜನ್ನು ಬಿಡಬಾರ್ದು. ನಾವು एक बार दरूद शरीफ पढ़िए, अल्लाहुम्मा सल्ली अला सय्यिदिना शफीना हबीबना नबीना मौलाना मुहम्मद मारिम सल्लल्लाहु अलैहि वसल्लम अलैका या हबीबी या रसूल सल्लल्लाहु अलैहि वसल्लम. ನಾನು ಹೇಳಕ್ ಹೊಂದಿದ್ಯಾ,
ನಮ್ಮ ಮನೆ ಪ್ರಪಂಚದಲ್ಲಿ ಯಾರಾದ್ರೂ ಅತಿಥಿಯಾಗಿ ಬಂದಿದ್ರೆ ನಾವು ಮನೆ ಕ್ಲೀನ್ ಮಾಡ್ತೀವಿ, ಸ್ವಚ್ಛತೆ ಮಾಡ್ತೀವಿ, ಎಲ್ಲಾ ತರಹದ ತಪ್ಪಾದ ಕೆಲಸ ಬಿಟ್ಟು ಅವ್ರ ಜೊತೆ ನಾವು ಪ್ರೀತಿನ ಇಡೋದು ಪ್ರಯತ್ನ ಮಾಡ್ತೀವಿ. ಈಗ 1 ತಿಂಗಳಿಗಾಗಿ ನಮ್ ಸಮೀಪ ನಮ್ಮ ಮನೆಗೆ ರಂಜಾನ್ ತಿಂಗಳ ಬರಾಕ್ ಕುಂತಿದೆ ಅಂದ್ರೆ ನಾವು ಯಾವ ರೀತಿ ಇರಬೇಕು, ಸ್ವಚ್ಛತೆ ಆಗಿರ್ಬೇಕು. ನಮ್ಮ ಬಟ್ಟೆಯನ್ನು ತಗೊಂಡು, ನಮ್ಮ ದೇಹ ತಗೊಂಡು, ನಮ್ಮ ಮನೆದು ಎಲ್ಲಾ ವಸ್ತುಗಳು ಸ್ವಚ್ಛತೆ ಆಗಿರ್ಬೇಕು. ಏಕೆಂದ್ರೆ ಈ ತಿಂಗಳ ಏನಿದೆ ರಹಿಮತಿನ ತಿಂಗಳ, ಈ ತಿಂಗಳ ಇದೆ ಬರ್ಕತಿನ ತಿಂಗಳ. 11 ತಿಂಗಳ ಎಲ್ಲಾ ಅಲ್ಲಾಹನ ಭಕ್ತಾದಿಗಳು ಅಲ್ಲಾಹನ ರಹಮತ್ ಕಡೆ ಹುಡುಕ್ತಾರೆ. ಅಲ್ಲಾಹನ ರಹಮತ್ ಎಲ್ಲಿದೆ ನಾವು ಅಲ್ಲಿ ಹೋಗ್ಬೇಕು. ಅಲ್ಲಾಹನ ಬರ್ಕತ್ ಎಲ್ಲಿ ಸಿಗಾಕೊಂತಿದೆ ಆ ಬರ್ಕತಿನ ಸಮೀಪ ನಾವು ಹೋಗ್ಬೇಕು. 11 ತಿಂಗಳ ನಾವು ಏನ್ ಮಾಡ್ತೀವಿ, ಅಲ್ಲಿ ಬರ್ಕತ್ ಸಿಗ್ತೈತಿ, ಇಲ್ಲಿ ರಹಮತ್ ಸಿಗ್ತೈತಿ, ಎಲ್ಲಾ ಕಡೆ ನಾವು ಓಡಾಡ್ತೀವಿ. ಆದರೆ ಈ ತಿಂಗಳಲ್ಲಿ ನೀವು ರಹಮತಿನ ಸಮೀಪ ಓಡಿ ಹೋಗೋದು ಅವಶ್ಯಕತೆ ಇಲ್ಲ. ರಹಮತನೇ ನಿಮ್ಮ ಮನೆಯಲ್ಲಿ ಹೊಳ್ಳಿ ಬರಾಕ್ ಕುಂತಿದೆ, ಅಲ್ಲಾಹನ ಬರ್ಕತನೇ ನಿಮ್ಮ ಮನೆಯಲ್ಲಿ ಬರಾಕ್ ಕುಂತಿದೆ. ಉಲ್ಟಾ ನೀವು ಅಲ್ಲೇ ತನಕ ಓಡಿ ಹೋಗೋದು ಅವಶ್ಯಕತೆ ಇಲ್ಲ. ರಂಜಾನ್ ತಿಂಗಳಲ್ಲಿ ನಿಮ್ಮ ಸಮೀಪ ಬರಾಕ್ ಕುಂತಿದೆ ಅಂದ್ರೇನೆ ಇಂತ ರಹಿಮತ್ ಮತ್ತು ಬರ್ಕತಿನ ತಿಂಗಳಲ್ಲಿ ನಾವು ಯಾವುದೇ ತರಹದ ತಪ್ಪವಾದ ಕೆಲಸ ಮಾಡಬಾರ್ದು, ಯಾವುದೇ ತರಹದ ನಾವು ಪಾಪದ ಕೆಲಸವನ್ನು ಮಾಡಬಾರ್ದು, ಯಾವುದೇ ತರಹದ ನಾವು ಕೆಟ್ಟ ದಾರಿಲಿ ಹೋಗಬಾರ್ದು. ಅಲ್ಲಾಹ್ ಅಕ್ಬರ್. ಇಲ್ಲಿ ತನಕ ಬಂದಿದೆ. ಈ ತಿಂಗಳಲ್ಲಿ ಎಷ್ಟೋ ಜನರು ಯಾವ ರೀತಿ 11 ತಿಂಗಳ ತನಕ ಅವ್ರು ಯಾವ ರೀತಿ ಪಾಲನೆ ಮಾಡಿದ್ರು, ಯಾರು ನಡ್ಕೊಂಡು ಹೋಗಿದ್ರು, ಅದೇ ರೀತಿ ಈ ತಿಂಗಳದಲ್ಲಿನೇ ಹೋಗೋದ್ ಪ್ರಯತ್ನ ಮಾಡ್ತಿರ್ತಾರ ಜನರು. 11 ತಿಂಗಳಲ್ಲಿ ಬೇಜಾರಾಗಿ ನಮಾಜ್ ಬಿಟ್ಟು ಮನೆಯಲ್ಲಿ ಮಲಗ್ತಿದ್ರು, ಕಟ್ಟಿ ಮೇಲೆ ಕುಂತು ಟೈಮ್ ಪಾಸ್ ಮಾಡ್ತಿದ್ರು. ಹೆಣ್ಮಕ್ಳು ಅಲ್ಲಿ ಅವ್ರ ಪಕ್ಕದ ಮನೆಯಲ್ಲಿ ಇವ್ರ ಪಕ್ಕದ ಮನೆಯಲ್ಲಿ ಹೋಗಿ ಮಾತಾಡ್ಕೊಂಡಿರೋದು, ಗೀಬತ್ ಮಾಡೋದು, ಟಿಟಿ ಮಾಡೋದು, ಇದು ಎಲ್ಲ ಚಾಳಿ ಬಿಡ್ತಿದ್ದಿಲ್ಲ. ಅಲ್ಲಾಹ್ ಅವ್ರ 11 ತಿಂಗಳ ತನಕ ಅವ್ರ ಇದೇ ನಡ್ಕೊಂಡು ಹೋಗ್ತಿದ್ರು ಅವರು. ಅದೇ ರೀತಿ ಈಗ ಏನು ರಂಜಾನ್ ತಿಂಗಳ ಬಂದಿದೆ, ರಂಜಾನ್ ತಿಂಗಳ ಬಂದಿದ ನಂತರ ಈ ರೀತಿ ಇಂತಹ ಪರಿಸ್ಥಿತಿ ನಮ್ಮ ಮನೆಗೆ ಇರಬಾರ್ದು. ಚೇಂಜಿಂಗ್, ಬದಲಾವಣೆ ಆಗ್ಬೇಕು. ಏಕೆ ಬದಲಾವಣೆ ಆಗ್ಬೇಕು? ಪವಿತ್ರವಾದ ತಿಂಗಳ ಬರಾಕ್ ಕುಂತಿದೆ, ಏನು ರಹಮತಿನ ತಿಂಗಳ ಬರಾಕ್ ಕುಂತಿದೆ, ಬರ್ಕತಿನ ತಿಂಗಳ ನಮ್ಮ ಮನೆಯಲ್ಲಿ ಬಂದಿದೆ, ರಹಮತಿನ ತಿಂಗಳ ನಮ್ಮ ಮನೆಯಲ್ಲಿ ಬಂದಿದೆ. ಕಯಾಮತ್ ದಿನದಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾರಿಗೆ ಸಾವು ಹಕ್ಕಿದೆ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಎಲ್ಲಾರು ಸಾವಿನ ರುಚಿ ತಿನ್ಲೇಬೇಕು, ಎಲ್ಲಾರು ಸಾವಿನ ರುಚಿ ಸಿಗ್ಲೇಬೇಕು, ಎಲ್ಲರಿಗೂ ಸಿಗುತ್ತದೆ. ಸತ್ತಿದ ನಂತರ ಕಯಾಮತ್ ದಿನದಲ್ಲಿ ಅಲ್ಲಾಹನ ಬಾರ್ನಲ್ಲಿ ಹೋಗಿದ ನಂತರ ನಾವು ಅಲ್ಲಾಹನ ಸಮೀಪ ಹೇಗೆ ನಿಂದಿರ್ತೀವಿ, ಒಬ್ಬ ವ್ಯಕ್ತಿ ಬರುತ್ತಾನೆ ಸಮೀಪ. ಆ ವ್ಯಕ್ತಿಯ ಮುಖ ಅತಿ ಜಾಸ್ತಿ ಬೆಳಕನ್ನು ಕಾಣುತ್ತದೆ, ಸೌಂದರ್ಯ ಜಾಸ್ತಿ ಇರ್ತೈತಿ, ಮುಖದ ಮೇಲಿಂದ ಬಹಳಷ್ಟು ಬೆಳಕನ್ನು ಕಂಡು ಬರ್ತಾ ಇರ್ತೈತಿ. ಆ ವ್ಯಕ್ತಿ ಅಲ್ಲಾಹನ ಸಮೀಪ ಬಂದು ನಮ್ಮ ಪಕ್ಕಕ್ಕೆ ನಿಂತು ಏನ್ ಹೇಳ್ತಾನೆ, ಯಾ ಅಲ್ಲಾ, ನಾನು ಇವ್ರ ಮನೆಗೆ ಹೋಗಿದ್ದೆ, ಯಾ ಅಲ್ಲಾ ಇವ್ರು ನನ್ಗೆ ಗೌರವ ಕೊಟ್ಟಿಲ್ಲ, ಯಾ ಅಲ್ಲಾ ನಾನು ಇವ್ರ ಮನೆಗೆ ಹೋಗಿದ್ದ, ಯಾ ಅಲ್ಲಾ ನನ್ಗೆ ಸರಿಯಾಗಿ ಇವರು ಸೇವೆ ಮಾಡಿಲ್ಲ, ಯಾ ಅಲ್ಲಾ ನಾನು ಇವ್ರ ಮನೆಗೆ ಹೋಗಿದ್ದ, ಯಾ ಅಲ್ಲಾ ನನ್ಗೆ ಸರಿಯಾಗಿ ಮರ್ಯಾದೆ ಕೊಟ್ಟಿಲ್ಲ, ಯಾ ಅಲ್ಲಾ ನಾನು ಇವ್ರ ಮನೆಗೆ ಹೋಗಿದ್ದ, ಯಾ ಅಲ್ಲಾ ಇವರು ಸರಿಯಾಗಿ ನನ್ನ ಬಗ್ಗೆ ಕಾಳಜಿ ಮಾಡಿಲ್ಲ, ಯಾ ಅಲ್ಲಾ ಈ ರೀತಿ ಜನರು ನನ್ನನ್ನು ಕೊಟ್ಟಿದ್ದಾರೆ, ನನ್ನ ಹೃದಯಕ್ಕೆ ದಕ್ಕವನ್ನು ಕೊಟ್ಟಿದ್ದಾರೆ, ಯಾ ಅಲ್ಲಾ. ಯಾ ಅಲ್ಲಾ ನಾನು ಹೇಳಕ್ ಕುಂತಿದ್ದೀನಿ, ಈ ವ್ಯಕ್ತಿ ನನ್ನನ್ನು ಹೇಗೆ ನೋವು ಕೊಟ್ಟಿದ್ದಾನೆ, ಅದೇ ರೀತಿ ಈ ವ್ಯಕ್ತಿಗೆ ನರಕನ ಕಳಿಸು ಯಾ ಅಲ್ಲಾ, ಈ ವ್ಯಕ್ತಿ ಮೇಲೆ ಶಿಕ್ಷೆ ಕೊಡು ಯಾ ಅಲ್ಲಾ. ಒಬ್ಬ ವ್ಯಕ್ತಿ ಬಂದು ಈ ನಮ್ಮ ಬಗ್ಗೆ ಈ ರೀತಿ ಮಾತಾಡ್ತಂತೆ ಅಲ್ಲಾಹನ ಬಾರ್ಗದಲ್ಲಿ. ಈಗ ನಮ್ಮ ಬಗ್ಗೆ ಯಾರಾದ್ರೂ ಬಂದು ಈ ರೀತಿ ಮಾತಾಡ ನಾವ್ ಏನ್ ಹೇಳ್ತೀವಿ, ಇಲ್ಲಪ್ಪ ನಮ್ಮ ಮನೆಯಲ್ಲಿ ನೀ ಯಾವಾಗ ಬಂದಿದ್ಯಾ, ನಾವ್ ಇಷ್ಟು ವರ್ಷ ಬದುಕಿದೀವಿ, ಇಷ್ಟು ವರ್ಷ ನಮ್ಮ ಮನೆ ನಾವ್ ಇದ್ದೀವಿ, ಒಂದು ಸಾರಿ ನಿನ್ಗೆ ನಾನು ನೋಡಿಲ್ಲ, ನೀ ಯಾವಾಗ ಬಂದಿದ್ದೆ ನಮ್ಮ ಮನೆ ಒಳಗೆ, ಯಾವಾಗ ನೀ ಭೇಟಿ ಆಗಿದ್ದೆ ನನ್ನ ಮನೆಗೆ ಬಂದು ನೀನು. ಅವಾಗ ಆ ವ್ಯಕ್ತಿ, ಸುಂದರವಾದ ಬೆಳೆದು ವ್ಯಕ್ತಿ ಹೇಳ್ತಾನೆ, ಕ್ಯಾ ಹೊರ ಹಂಚೋಡು. ಆ ಸುಂದರವಾದ ಬೆಳಕಿನ ವ್ಯಕ್ತಿ ಉತ್ತರದಲ್ಲಿ ಏನ್ ಹೇಳ್ತಾನೆ, ಯಾ ಅಲ್ಲಾ ನಾನು ಇವ್ರ ಮನೆ ಹೋಗಿದ್ದೆ, ಆದರೆ ಇವರು ನನ್ಗೆ ಮರ್ಯಾದೆ ಕೊಟ್ಟಿಲ್ಲ. ಏಕೆ ಕೊಟ್ಟಿಲ್ಲ? ಆ ಜನರು ಕೇಳಿದ್ರು, ನನ್ನ ಮನೆಗೆ ಯಾವತ್ತು ನೀ ಬಂದಿಲ್ಲ, ನಾನ್ ನೋಡಿಲ್ಲ ನಿನ್ಗೆ, ನೀ ಯಾರು, ನೀನು ನನ್ಗೆ ಪರಿಚಯ ಇಲ್ಲ, ನೀನು ನನ್ಗೆ ಗೊತ್ತಿಲ್ಲ ನೀನು ಯಾರು ಅನ್ನೋದು, ಮತ್ತೆ ನನ್ ಬಗ್ಗೆ ಇದಕ್ಕೆ ಹಾಕೊಂಡಿದ್ದ ಅಲ್ಲಾಹನ ಬಾರ್ಗದಲ್ಲಿ. ಆವಾಗ ಸುಂದರವಾದ ಬೆಳಕಿನ ಆ ವ್ಯಕ್ತಿ ಹೇಳ್ತಾನೆ ಅಂತ, ಯಾ ಅಲ್ಲಾ ನಾನು ಬ್ಯಾರೆ ಯಾರಿಲ್ಲ, ನಾನು ರಂಜಾನ್ ತಿಂಗಳ, ನಾನು ರಂಜಾನ್ ಇದ್ದೀನಿ, ಎಲ್ಲ ಇವ್ರ ಮನೆಗೆ ನಾನು ಹೋಗಿದ್ದೆ. ಯಾವ ರೀತಿ ನಾನು ಎಲ್ಲಾರು ಜನರು ಅತಿಥಿಯಾಗಿ 5 ದಿನಗೊಮ್ಮೆ, 10 ದಿನಗೊಮ್ಮೆ, 2 ತಿಂಗಳಿಗೊಮ್ಮೆ, ಇಲ್ಲಾಂದ್ರೆ 6 ತಿಂಗಳಿಗೊಮ್ಮೆ ಹೋಗುತ್ತಾರೆ. ಆದ್ರೆ ನಾನು ವರ್ಷಕ್ಕೊಮ್ಮೆ ಇವ್ರ ಮನೆಗೆ ಅತಿಥಿಯಾಗಿ ಹೋಗಿದ್ದೆ ಯಾ ಅಲ್ಲಾ, ಆದ್ರೆ ಇವರು ನನ್ಗೆ ಮರ್ಯಾದೆ ಕೊಟ್ಟಿಲ್ಲ, ನನ್ಗೆ ಗೌರವ ಕೊಟ್ಟಿಲ್ಲ. ಯಾವ ರೀತಿ 11 ತಿಂಗಳ ಇವರು ಪಾಪ ಮಾಡ್ತಿದ್ರು, ಅದೇ ರೀತಿ ಈ ತಿಂಗಳಲ್ಲಿ ಪಾಪ ಮಾಡಿದ್ರು ಯಾ ಅಲ್ಲಾ. ಯಾವ ರೀತಿ 11 ತಿಂಗಳ ಇವರು ನಮಾಜ್ ಬಿಡ್ತಿದ್ರು, ಅದೇ ರೀತಿ ಈ ತಿಂಗಳಲ್ಲಿ ನಮಾಜ್ ಬಿಟ್ಟಿದ್ದಾರೆ ಯಾ ಅಲ್ಲಾ. ಯಾವ ರೀತಿ 11 ತಿಂಗಳ ಇವರು ಪಾಪ ಮಾಡ್ತಿದ್ರು, ಅದೇ ರೀತಿ ಈ ನನ್ನ ತಿಂಗಳಲ್ಲಿ ಪಾಪ ಮಾಡಿದ್ದಾರೆ ಯಾ ಅಲ್ಲಾ. ಯಾವ ರೀತಿ 11 ತಿಂಗಳಲ್ಲಿ ಇವರು ಸುಳ್ಳು ಹೇಳ್ತಿದ್ರು, ಇದೇ ರೀತಿ ಈ ತಿಂಗಳಲ್ಲಿ ಸುಳ್ಳು ಹೇಳಿದ್ದಾರೆ ಯಾ ಅಲ್ಲಾ. ಯಾವ ರೀತಿ 11 ತಿಂಗಳಲ್ಲಿ ಇವರು ಮನೆಯಲ್ಲಿ ಧಾರಾವಾಹಿ ನೋಡ್ತಿದ್ರು, ಅದೇ ರೀತಿ ಈ ತಿಂಗಳದಲ್ಲಿನೇ, ರಂಜಾನ್ ತಿಂಗಳಲ್ಲಿ ನಮಾಜ್ ಬಿಟ್ಟು ಇವರು ಧಾರಾವಾಹಿ ನೋಡ್ಕೊಂಡು ಕುಂತಿರ್ತಿದ್ರು ಯಾ ಅಲ್ಲಾ. ನಾನು ಬಂದಿದ್ದೇನೆ, ರಂಜಾನ್ ತಿಂಗಳ ನಡ್ಯಾಕ್ ಕುಂತಿದ್ದೆ, ನಾನು ಬರ್ಕತ್ತಾಗಿ ಬಂದಿದ್ದೇನೆ, ರಹಮತ್ ಆಗಿ ಬಂದಿದ್ದೇನೆ. ಮನಿದು ಕಷ್ಟ ನಾನು ಹಳ್ಳಿ ತಗೊಂಡು ಹೋಗೋದಕ್ಕೆ ನಾನು ಬಂದಿದ್ದೆ, ಮನಿದು ಎಲ್ಲ ದುಃಖ ನಾನು ಹಳ್ಳಿ ತಗೊಂಡು ಹೋಗೋದಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಮನಿದು ಎಲ್ಲ ಕಷ್ಟ ದುಃಖ ಎಲ್ಲ ನಾನು ತಗೊಂಡು ಹೋಗೋದಕ್ಕೆ ನಾನು ಬಂದಿದ್ದೇನೆ.
ಆದ್ರೆ ಇವರು ಜನರು ನನ್ಗೆ ಸರಿಯಾಗಿ ಮರ್ಯಾದೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಲ್ಲ, ಈ ರೀತಿ ನನ್ನ ಜೊತೆ ಇವರು ಸಂಬಂಧ ಮಾಡಿದ್ದಾರೆ ಅಲ್ಲ, ಇವ್ರಿಗೆ ಶಿಕ್ಷೆ ಕೊಡು. ಅಲ್ಲಾಹು ಅಕ್ಬರ್. ನಾಳೆ ಕಯಾಮತ್ ದಿನದಲ್ಲಿ ರಂಜಾನ್ ತಿಂಗಳ ನಮ್ಮ ಬಗ್ಗೆ ಈ ರೀತಿ ಹೇಳ್ತೈತಿ ಅಂದರೆ ನಾವು ತಿಳ್ಕೋಬೇಕು, ರಂಜಾನ್ ತಿಂಗಳ ಒಬ್ಬರಿಬ್ರು ಮನೆಗೆಲ್ಲ ಎಲ್ಲಾ ಮುಸ್ಲಿಮ ಜನರ ಮನೆಯೊಳಗೆ ರಹಮತ್ ಮತ್ತು ಬರ್ಕತ್ತಾಗಿ ಅತಿಥಿಯಾಗಿ ಬರಾಕ್ ಕುಂತಿದೆ. ಇವತ್ತು ಎಲ್ಲಾರು ಮುಸ್ಲಿಂ ಜನರು ಗಮನ ಇಟ್ಕೋಬೇಕು, ಇದು ನೆನಪಿಟ್ಕೋಬೇಕು ಮಾತು. ಬರೀ ಇವ್ರ ಮನೆಗೆ ಅಷ್ಟೇ ಬಂದಿಲ್ಲ, ಇವರು ನಮಾಜ್ ಮಾಡಕ್ ಕುಂತಿದ್ರು 11 ತಿಂಗಳ, ಇವ್ರ ಪಕ್ಕ ಸಾಬ್ರು, ಇವ್ರ ಪಕ್ಕ ಮುಸಲ್ಮಾನರು, ಇವ್ರ ಮನೆಗೆ ಅಷ್ಟೇ ಬಂದಿಲ್ಲ. ನೀವು ನಮಾಜ್ ಮಾಡ್ರಿ ಬಿಡ್ರಿ, ಆದ್ರೆ ವರ್ಷ ಏನಿದೆ ನಿಮ್ಮ ಮನೆಯಲ್ಲಿ ಅತಿಥಿಯಾಗಿ ರಂಜಾನ್ ತಿಂಗಳ ಬರಾಕ್ ಕುಂತಿದೆ. ಇಂತಹ ತಿಂಗಳ ಬಂದಿದ್ರೆ ನಾವು ನಮಾಜ್ ಮಾಡಕ್ ಕುಂತಿಲ್ಲ ಅಂದ್ರೆ ಎಷ್ಟು ದೊಡ್ಡವಾದ ಪಾಪಿ ಇರಬಹುದು, ಎಷ್ಟು ದೊಡ್ಡವಾದ ನಾವು ತಪ್ಪ ದಾರಿ ಇರಬಹುದು. ನಾವು ತಿಳ್ಕೋಬೇಕು, ವರ್ಷದಲ್ಲಿ ಒಂದು ಸಾರಿ ತಿಂಗಳ ನಮ್ಗೆ ಸಿಗ್ತೈತಿ, ವರ್ಷದಲ್ಲಿ ಒಂದು ಸಾರಿ ನಮ್ಗೆ ತಿಂಗಳ ಸಿಗ್ತೈತಿ, ಒಳ್ಳೆ ಮಳೆ ಸಿಗೋದಿಲ್ಲ. ಆದರೆ ಸ್ವಲ್ಪ ಜನ ಏನ್ ಹೇಳ್ತಿರ್ತಾರ, ರಂಜಾನ್ ಮತ್ತು ಮುಂದಿನ ವರ್ಷ ಬರ್ತೈತಿ, ರಂಜಾನ್ ಮುಂದಿನ ವರ್ಷ ಬರ್ತೈತಿ. ಇವರು ಮುಂದಿನ ವರ್ಷದ ವಿಚಾರಣೆ ಮಾಡಕ್ ಕುಂತಿದಾರ. ಅಲ್ಹಮ್ದುಲಿಲ್ಲಾ, ನಾನು ಹೇಳ್ತೀನಿ ಕುಂತು ಅಲ್ಹಮ್ದುಲಿಲ್ಲಾ, ಮುಂದಿನ ವರ್ಷ ಇಲ್ಲ, ಕಯಾಮತ್ ತನಕ ರಂಜಾನ್ ತಿಂಗಳ ಬರಾಕ್ ಕುಂತಿತಿ, ವರ್ಷ ಬರ್ತಾ ಇರ್ತೈತಿ ತಿಂಗಳ, ನಾನೇ ಹೇಳ್ತೀನಿ. ಆದರೆ ಆ ಕಯಾಮತ್ ತನಕ ಮತ್ತು ಮುಂದಿನ ವರ್ಷ ತನಕ ನಾನೇ ಜೀವಿತ ಇರ್ತೀನಿ ಇಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ಜನರು ಈ ತಿಳ್ಕೊಬೇಕಾಗಿತ್ತು, ಮುಂದಿನ ವರ್ಷ ಬರ್ತೈತಿ ರಂಜಾನ್ ಮತ್ತು ಮುಂದಿನ ವರ್ಷ ಬರ್ತೈತಿ ರಂಜಾನ್, ಈ ವರ್ಷ ನಾವು ರೋಜಾ ಇಟ್ಟಿಲ್ಲ ಅಂದ್ರೆ, ಈ ವರ್ಷ ನಮಾಜ್ ಮಾಡಿಲ್ಲ ಅಂದ್ರೆ ಮತ್ತು ಮುಂದಿನ ವರ್ಷ ಮಾಡೋದ ನಮಾಜ್, ಈ ಯಾವತ್ತು ನಾವು ಗಮನ ಇಟ್ಕೋಬಾರ್ದು, ಯಾವತ್ತು ನಾವು ಈ ರೀತಿ ಮಾತಾಡಬಾರ್ದು. ಏನಂತ ಹೇಳ್ಬೇಕು, ನಮ್ಮ ಜೀವನದಲ್ಲಿ ಈ ರಂಜಾನ್ ತಿಂಗಳ ಇನ್ನೊಮ್ಮೆ ಸಿಕ್ಕಿದೆ, ಮುಂದಿನ ವರ್ಷ ತನಕ ನಾನು ಜೀವಿತ ಇರ್ತೀನಿ ಇಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ, ನನ್ನ ಭರೋಸೆ ಇಲ್ಲ. ರಂಜಾನ್ ತಿಂಗಳ ವರ್ಷ ಬರ್ತೈತಿ ಅತಿಥಿಯಾಗಿ, ಯಾಕೆಂದ್ರೆ ಕಯಾಮತ್ ತನಕ ಹಕ್ಕಿದೆ. ಎಷ್ಟು ವರ್ಷ ಭೂಮಿಯ ಪ್ರಪಂಚ ಇರುತ್ತದೆ ಅಲ್ಲಿ ತನಕ ರಂಜಾನ್ ಬರ್ತಾ ಇರ್ತೈತಿ. ಆದ್ರೆ ನಾವು ಯಾವ್ದು ಗ್ಯಾರಂಟಿ ಮೇಲೆ ಇರಾಕ್ ಕುಂತಿದೀವಿ, ಮುಂದಿನ ವರ್ಷ ತನಕ ನಾವು ಇರ್ತೀವಿಲ್ಲ ಅನ್ನೋದು ಏನಾದ್ರೂ ಗ್ಯಾರಂಟಿ ಇದೆ? ಜೀವಿತ ಇರ್ತೀವಿ ಏನಾದ್ರೂ ಗ್ಯಾರಂಟಿ ಇದೆ? ರೋಜಾ ನಮ್ಗೆ ಸಿಕ್ತೈತಿ ಇಲ್ಲ ಅನ್ನೋದು ಏನಾದ್ರೂ ಗ್ಯಾರಂಟಿ ಇದೆ? ಗೊತ್ತಿಲ್ಲ ಯಾರಿಗೆ. ಈಗ ನಮ್ಮ ಜೀವನದಲ್ಲಿ ಈ ಸಾರಿ ರಂಜಾನ್ ಸಿಕ್ಕಿದೆ ಅಂದರೆ ನಾವು ಯಾವತ್ತು ಈ ರಂಜಾನ್ ಕಳ್ಕೋಬಾರ್ದು. ಈ ರಂಜಾನ್ ತಿಂಗಳಲ್ಲಿ ಯಾವುದೇ ತರಹದ ನಾವು ತಪ್ಪ ದಾರಿಲಿ ಹೋಗಬಾರ್ದು. ಇಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಬಹಳಷ್ಟು ನಮ್ಮ ಜನರು ರಂಜಾನ್ ತಿಂಗಳದಲ್ಲಿನೇ ಊಟ ಮಾಡೋದು ಬಿಡುದಿಲ್ಲ. ಏನು ಯಾರಾದ್ರೂ ರೋಜಾ ಇದ್ದಾರಾದ್ರೆ ರೋಜಾ ಇದ್ದವ್ರ ಜನರ ಮುಂದೆ ಕುಂತೇನೆ ಏನು ಊಟ ಮಾಡಕ್ ಚಾರು ಮಾಡ್ತಾರೆ. ಅವ್ರ ಮುಂದೆ ಹಣ್ಣು ತಿನ್ನೋದು, ಅವ್ರ ಮುಂದೆ ಏನಾದ್ರೆ ರೊಟ್ಟಿ ತಿನ್ನೋದು, ಅವ್ರ ಮುಂದೆ ಪಲ್ಯ ಮಾಡ್ಕೊಂಡು ತಿನ್ನೋದು. ರೋಜಾ ಇದ್ದಾರ, ಇಲ್ಲಪ್ಪ ಅವ್ರ ಮುಂದೆ ತಿನ್ನಬಾರ್ದು, ಈ ರೀತಿ ಅವ್ರಿಗೆ ಭಯನೇ ಇರೋದಿಲ್ಲ. ಅಲ್ಲಾಹ್ ಅಕ್ಬರ್. ಒಬ್ಬ ಏನಾದ್ರೂ ವ್ಯಕ್ತಿ ಆಗ್ರಿ, ಹೆಣ್ಣು ಮಕ್ಕಳಾಗಿ ಪುರುಷರಾಗಿ, ಅವ್ರು ಏನಾದ್ರೂ ರೋಜಾ ಇದ್ದಾರ ಅಂದ್ರೆ ಅವ್ರ ಮುಂದೆ ನಾವು ತಿನ್ನಬಾರ್ದು. ಯಾಕೆಂದ್ರೆ ನಾವು ಏನಾದ್ರೂ ತಿಂದಿದ್ರೆ ಅವ್ರಿಗೆ ಸ್ವಲ್ಪ ಏನೇ ದುಃಖ ಆಗ್ತೈತಿ, ಇನ್ನೂ ಆಗ್ತೈತಿ, ಅವ್ರಿಗೆ ನಿರಾಸೆ. ಬೆಳಗಿನ ಸಾಯಂಕಾಲ ತನ ಇಂತ ಕೆಟ್ಟ ಪರಿಸ್ಥಿತಿಯಲ್ಲಿ, ಎಂತ ಕೆಟ್ಟ ಬಿಸಿಲಿನಲ್ಲಿ ಅವರು ಉಪವಾಸ ಇದ್ದಾರೆ ಅಂತಾರೆ, ಮತ್ತೆ ನಿರಾಸೆ ಆಗಿಲ್ಲ, ಅವ್ರಿಗೆ ಹೊಟ್ಟೆ ಹಸೋಗುದಿಲ್ಲ. ಆದ್ರೆ ಅವರು ತಿನ್ನಂಗಿಲ್ಲ. ಏಕೆ ತಿನ್ನಂಗಿಲ್ಲ? ಪರಹೇಜ್ ತಕ್ವಾನಲ್ಲಿ ಇದ್ದಾರ, ಪರಹೇಜ್ ತಕ್ವಾನಲ್ಲಿ ಇದ್ದಾರ. ಅದೇ ಕುರಾನ್ ಮಜ್ಜಿದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದಾನೆ, ಏನಂತ? ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ ಕಮಾ ಕುತಿಬ ಅಲಲ್ ಲದೀನ ಮಿನ್ क़ಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಆಯ ಸತ್ಯ ವಿಶ್ವಾಸಿಗಳು ಜನರು, ನಿಮ್ಮ ಮೇಲೆ ರೋಜಾವನ್ನು ಫರ್ಜ್ ಮಾಡಲಾಗಿದೆ. ನಿಮ್ಮ ಮೇಲೆ ಏನಿದೆ? ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಸತ್ಯ ವಿಶ್ವಾಸಿಗಳು, ಈಮಾನ್ ತಂದಿದ್ದು ಜನರು, ನಿಮ್ಮ ಮೇಲೆ ಏನಿದೆ? ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಯಾವ ರೀತಿ? ಕುತಿಬ ಅಲೈಕುಮುಸ್ ಸಿಯಾಮ ಕಮಾ ಕುತಿಬ ಅಲಲ್ ಲದೀನ ಮಿನ್ क़ಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಮೊದಲಿನ ಜನರ ಮೇಲೆ ಯಾವ ರೀತಿ ರೋಜಾವನ್ನು ಫರ್ಜ್ ಮಾಡಲಾಗಿತ್ತು, ಅದೇ ರೀತಿ ನಿಮ್ಮ ಮೇಲೆ ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಬರೀ ನಮ್ಮ ಮೇಲೆ ಅಷ್ಟೇ ರೋಜಾ ಫರ್ಜ್ ಆಗಿಲ್ಲ, ನಮ್ಗಿಂತ ಮುಂಚೆ ಎಷ್ಟು ಲಕ್ಷಾಂತರ ಜನರು ಬಂದು ಹೋದ್ರು, ಆ ಜನರ ಮೇಲೇನೆ ರೋಜಾ ಫರ್ಜ್ ಇತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಬಂದಿದ್ರು, ಹಜರತ್ ಈಸಾ ಅಲೈಹಿಸ್ಸಲಾಂ ಬಂದಿದ್ರು, ಹಜರತ್ ಮೂಸಾ ಅಲೈಹಿಸ್ಸಲಾಂ, ಹಜರತ್ ಯೂಸುಫ್ ಅಲೈಹಿಸ್ಸಲಾಂ, ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ, ಹಜರತ್ ಯಹ್ಯಾ ಅಲೈಹಿಸ್ಸಲಾಂ, ಹಜರತ್ ಝಕರಿಯಾ ಅಲೈಹಿಸ್ಸಲಾಂ, ಎಲ್ಲ ಪ್ರವಾದಿಗಳು ಬಂದಿದ್ರು. ಬಹಳಷ್ಟು ಪ್ರವಾದಿಗಳು ಅವರವ್ರ ಉಮ್ಮತ್ತಿನ ಜನರ ಮೇಲೆ ರೋಜಾವನ್ನು ಫರ್ಜ್ ಆಗಿತ್ತು. ಎಲ್ಲಾ ರೋಜಾವನ್ನು ಇಟ್ಟಿದ್ದಾರೆ. ಹಜರತ್ ಆದಮ್ ಅಲೈಹಿಸ್ಸಲಾಂ ತಗೊಂಡು ಹಜರತ್ ಈಸಾ ಅಲೈಹಿಸ್ಸಲಾಂ ತನಕ ಎಲ್ಲಾ ಜನರ ಮೇಲೆ ರೋಜಾವನ್ನು ಫರ್ಜ್ ಇತ್ತು. ಹಜರತ್ ಆದಮ್ ಅಲೈಹಿಸ್ಸಲಾಂ ಉಮ್ಮತ್ತಿನ ಜನರು ಯಾವಾಗ ರೋಜಾ ಇಡ್ತಿದ್ರು? ಕಮರ್ ಅಂದರೆ ಚಂದ್ರದು 13, 14, 15ನೇ ತಾರೀಕು, ತಿಂಗಳದು 14 ಏನ್ ತಾರೀಕಿದೆ, ಈ ತಿಂಗಳದು 13, 14, 15ನೇ ದಿನದಲ್ಲಿ ಈ 3 ದಿನ ಅವರು ರೋಜಾ ಅವ್ರ ಮೇಲೆ ಫರ್ಜ್ ಆಗಿತ್ತು, ಆದಮ್ ಅಲೈಹಿಸ್ಸಲಾಂ ಉಮ್ಮತ್ತಿನ ಜನರ ಮೇಲೆ. ಹಜರತ್ ಮೂಸಾ ಅಲೈಹಿಸ್ಸಲಾಮಿನ ಉಮ್ಮತ್ತಿನ ಜನರ ಮೇಲೆ ಯೋಮೆ ಆಶುರಾ ಅಂದರೆ ಮುಹರಮಿನ ಏನ್ ರೋಜಾ ಇದೆ, ಯೋಮೆ ಆಶುರಾ 10ನೇ ದಿನದ ರೋಜಾ ಅವ್ರ ಮೇಲೆ ಫರ್ಜ್ ಆಗಿತ್ತು. ರಸೂಲುಲ್ಲಾಹ್ನ ಉಮ್ಮತ್ತಿನ ಮೇಲೆ 1, 2 ಮತ್ತು 5, 4, 10 ರೋಜಾ ಇಲ್ಲ, ಇಡೀ 30 ರೋಜಾ ನಮ್ಮ ಮೇಲೆ ಫರ್ಜ್ ಆಗಿದೆ. 30 ರೋಜಾ. ಸತ್ಯ ವಿಶ್ವಾಸಿಗಳು, ನಿಮ್ಮ ಮೇಲೆ ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಯಾವ ರೀತಿ ಮೊದಲಿನ ಜನರ ಮೇಲೆ ಫರ್ಜವನ್ನು ಮಾಡಲಾಗಿತ್ತು. ಏಕೆ ರೋಜಾ ಫರ್ಜ್ ಮಾಡಲಾಗಿದೆ? ಲಅಲ್ಲಕುಂ ತತ್ತಕೂನ್, ಯಾಕೆಂದ್ರೆ ನೀವು ತಕ್ವಾವನ್ನು ಪಡ್ಕೋಬೇಕು, ನೀವು ಪರ್ಹೇಜ್ಗಾರವನ್ನು ಆಗಬೇಕು. ತಕ್ವಾ ಅಂದರೆ ಏನು ಗೊತ್ತಿದೆ? ತಕ್ವಾ, ಅಲ್ಲಾಹು ಅಕ್ಬರ್. ತಕ್ವಾ ಅಂದರೆ ಈಗ ನೀವು ರೋಜಾ ಇಟ್ಟಿರುವ ಜನರಿಗೆ ನೋಡಿರ್ಬಹುದು, ರೋಜಾ ಬೆಳಗಿನ ಜಾವದಲ್ಲಿ ಅವ್ರು ಹೇಳ್ತಾರ, ಸೈರಿ ತಿಂದಿದ ನಂತರ
ನಿಯತ್ ಮಾಡಿ ಅಲ್ಲಿಂದ ಸ್ಟಾರ್ಟ್. ಸಾಯಂಕಾಲ ತನಕ ಅವರು ಯಾವುದೇ ತರಹದ ವಸ್ತು ತಿನ್ನೋದಿಲ್ಲ, ಒಂದು ನೀರಿನ ಹನಿವನ್ನು ಕುಡಿಯೋದಿಲ್ಲ, ನೀರು ಮುಂದಿರ್ತಿದ್ರೆ ಆದ್ರೆ ಕುಡಿಯೋದಿಲ್ಲ. ರೋಜಾ ಇಟ್ಟಿರುವ ಜನರು ಇಂಥ ಪವಿತ್ರವಾದ ತಿಂಗಳಲ್ಲಿ ಅಲ್ಲಾಹ್ ಅಕ್ಬರ್ ಅವ್ರ ಮುಂದೆ ಹಲಾಲ್ ವಸ್ತು ಇಟ್ಟಿದ್ರೇನೆ ಅವ್ರು ಏನ್ ತಿಳ್ಕೊಂತಾರ, ನಾನು ತಿನ್ನೋದು ಹರಾಮ್ ಇದೆ, ಇದಕ್ಕೆ ತಕ್ವಾ ಅಂತಾರ. ನೀರು ಇಟ್ಟಿದಾರ, ನೀರು ಹಲಾಲ್ ಇದೆ. ನಾವು 11 ತಿಂಗಳ ನಾವು ಕುಡಿತಿದ್ವಿ, 11 ತಿಂಗಳ ನಾವು ನೀರು ಕುಡಿತಿದ್ವಿ. ಆದ್ರೆ ಈ ತಿಂಗಳನ್ನೇ ನಮ್ಮ ಮುಂದೆ ನೀರಿದೆ, ಆದ್ರೆ ನಾವು ಕುಡಿಯಾಕ ಕುಂತಿಲ್ಲ. ಏಕೆ? ಅಲ್ಲಾಹನ್ಗಾಗಿ ಉಪವಾಸ ಇದೀವಿ, ಅಲ್ಲಾಹನ್ಗಾಗಿ ರೋಜಾ ಇದೀವಿ. ನಮ್ಮ ಮುಂದೆ ನೀರು ಇಟ್ಟಿದ್ರೆ ನಾವು ನೀರು ಕುಡಿಯಾಕ ಕುಂತಿಲ್ಲ. ಏಕೆ? ಅಲ್ಲಾಹನಗಾಗಿ ನಾವು ರೋಜಾ ಇಟ್ಟಿದ್ದೀವಿ, ಅಲ್ಲಾಹನ್ಗಾಗಿ ನಾವು ಉಪವಾಸವನ್ನು ಇಟ್ಟಿದ್ದೀವಿ. ಇದಕ್ಕೇನಂತಾರ ತಕ್ವಾ. ಯಾರು ನೋಡಕ್ ಕುಂತಿಲ್ಲ, ಆದ್ರೆ ನಮ್ಮ ಮುಂದೆ ಎಲ್ಲಾ ತರ ತಿನ್ನೋದು ವಸ್ತು ಇದೆ. ಫ್ರಿಜ್ ನಲ್ಲಿ ಎಲ್ಲಾ ಫ್ರೂಟ್ ಇಟ್ಟಿದಾರ, ಫ್ರಿಜ್ ನಲ್ಲಿ ಶರ್ಬತ್ನ ಇದೆ, ಮತ್ತು ಮನೆಯಲ್ಲಿ ಎಲ್ಲಾ ಡಬ್ರಿಯಲ್ಲಿ ಸಾಲನ್ ಪಲ್ಲಿಗೆಲ್ಲ ಎಲ್ಲಾ ಚಿಕನ್ ಮಟನ್ ಎಲ್ಲಾ ತರದಿದೆ. ಆದ್ರೆ ನಾವು ಕಳೆದ ಹೋಗಿ ಸುಮ್ಮನೆ ಹೋಗಿ ನಾವು ತಿನ್ನಕ್ ಕುಂತಿಲ್ಲ. ಏಕೆ ತಿನ್ನಕ್ ಕುಂತಿಲ್ಲ? ರೋಜಾ ಇದ್ದೀನಿ. ಯಾರಿಗಾಗಿ ರೋಜಾ ಇದ್ದಾರ? ಅಲ್ಲಾಹನ್ಗಾಗಿ ಇದ್ದಾರ. ಇವ್ರೊಳಗೆ ಏನು ಭಯ ಇದೆ? ನಾನು ಅಲ್ಲಾಹನ್ಗಾಗಿ ರೋಜಾ ಇದ್ದೇನೆ, ನಾನು ಊಟ ಮಾಡಿದ್ರೆ ಅಲ್ಲಾಹ್ ನನ್ನನ್ನು ನೋಡಕ್ ಕುಂತಿದ್ದಾನೆ, ಅಲ್ಲಾಹ್ ನನ್ನನ್ನು ನೋಡಕ್ ಕುಂತಿದ್ದಾನೆ. ಇಷ್ಟು ಭಯ ರೋಜಾ ಇಟ್ಟಿರುವ ಜನರ ಒಳಗೆ ಬರ್ತೈತೆ. ಅಲ್ಲಕುಂ ತತ್ತಕೂನ್, ಅವ್ರ ತಕ್ವಾನಲ್ಲಿ ಇದ್ದಾರ. ಉದಾಹರಣೆಗಾಗಿ ನಮಾಜ್ ಕಣ್ಣಿಗೆ ಕಾಣುತ್ತದೆ. ಯಾರಾದ್ರೆ ನಮಾಜ್ ಮಾಡೋ ಮುಂದೆ ನಾವು ಏನ್ ಮಾಡ್ತೀವಿ? ಇಲ್ಲಪ್ಪ ಅವ್ರು ಪ್ರಾರ್ಥನೆ ಮಾಡಿದ್ರ, ಅವ್ರು ನಮಾಜ್ ಓದಕ್ ಕುಂತಿದ್ದಾರೆ, ಕಣ್ಣಿಗೆ ಕಾಣಕ್ ಕುಂತಿದೆ. ಹಜ್ಜಿಗೆ ಹೊಂಟಿದಾರ, ಹಜ್ ಫರ್ಜ್ ಇದೆ, ಹೌದಪ್ಪ ಅವ್ರ ಹಜ್ಜಿಗೆ ಕಣ್ಣಿಗೆ ಕಾಣಕ್ ಕುಂತಿದೆ. ಮತ್ತು ಜಕಾತ್ ಫರ್ಜ್ ಇದೆ, ಜಕಾತ್ ಕೊಡಕ್ ಕುಂತಿದ್ದಾರೆ, ಕಣ್ಣಿಗೆ ಕಾಣಕ್ ಕುಂತಿದೆ. ಜಕಾತ್ ಅವ್ರ ಮೇಲೆ ಫರ್ಜ್ ಆಗಿದೆ, ಅವ್ರು ಕೊಡಕ್ ಕುಂತಿದಾರ. ಆದ್ರೆ ರೋಜಾನ ಫರ್ಜ್ ಇದೆ ನಮ್ಮ ಮೇಲೆ. ರೋಜಾ ಕಣ್ಣಿಗೆ ಕಾಣಕ್ ಕುಂತೈತಿ? ನಮ್ಮ ಕಣ್ಣಿಗೆ ಕಾಣಕ್ ಕುಂತಿಲ್ಲ. ರೋಜಾ ಇಂತಹ ಪ್ರಾರ್ಥನೆ ಇದೆ, ಇದು ಬರೀ ಅಲ್ಲಾಹ್ ಮತ್ತು ಅಲ್ಲಾಹನ ಭಕ್ತಾದಿಗಳಿಗೆ ಅಷ್ಟೇ ಸಂಬಂಧದೆ, ಅಷ್ಟೇ ಗೊತ್ತಿರುತ್ತದೆ. ಆದ್ರೆ ನಮ್ಮ ಬಹಳಷ್ಟು ಪರಿಸ್ಥಿತಿ ಮುಸಲ್ಮಾನ್ ಜನರಿನ ಏನಾಗಿದೆ ಅಂದ್ರೆ, ಕೇಳೋದು ಅವಶ್ಯಕತೆ ಬಿದ್ದಿದೆ. ರಂಜಾನ್ ತಿಂಗಳ ಬಂದ ನಂತರ ನೀ ರೋಜಾ ಇದೀಯಾ, ನೀ ರೋಜಾ ಇದೀಯಾ, ನೀ ರೋಜಾ ಇಟ್ಟಿದ್ಯಾ, ನೀ ರೋಜಾ ಇಟ್ಟಿದ್ಯಾ. ಮುಸಲ್ಮಾನ್ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಒಳ್ಳೆ ಕೇಳಕ್ ಬಂದ, ನೀ ರೋಜಾ ಇದೀಯಾ, ರೋಜಾ ಇಂತ ಕೇಳೋ ಪರಿಸ್ಥಿತಿ ಬಂದಿದೆ. ಮುಸಲ್ಮಾನ್ ಅಂದ್ರೆ ಏನಿರ್ಬೇಕು? ರಂಜಾನ್ ತಿಂಗಳ ಬಂದಿದ ನಂತರ ನಮ್ಮ ಮೇಲೆ ರೋಜಾ ಫರ್ಜ್ ಆಗಿದೆ, ನಾನು ಯಾವುದೇ ಕಾರಣಕ್ಕೆ ನಾನು ರೋಜಾವನ್ನು ಬಿಡಬಾರ್ದು, ನಾವು ರೋಜಾ ಇಡಲೇಬೇಕು. ಯಾಕಂದ್ರೆ ನಮ್ಮ ಮೇಲೆ ರೋಜಾ ಫರ್ಜ್ ಇದೆ. ರೋಜಾ ಬಿಟ್ಟಿದ್ರೆ ನಾವು ಅತಿ ದೊಡ್ಡದ ಪಾಪೆ ಆಗ್ತೀವಿ, ಅತಿ ದೊಡ್ಡದಂತೆ ಪಾಪೆ ಆಗ್ತೀವಿ. ಈ ರಂಜಾನ್ ತಿಂಗಳ ಬಂದಿದ ನಂತರ ಬರೀ ಮುಸಲ್ಮಾನ್ ಜನರು ಅಷ್ಟೇ ಗೌರವ ಮರ್ಯಾದೆ ಕೊಡಂಗಿಲ್ಲ. ಈ ರಂಜಾನ್ ತಿಂಗಳಿಗೆ ಬ್ಯಾರೆ ಧರ್ಮದ ಜನರು, ಹಿಂದೂ ಜನರು, ಸಿಖ್, ಇಸಾಯಿ ಎಲ್ಲಾ ತರಹದ ಸಮಾಜದ ಜನರು, ಧರ್ಮದ ಜನರು ರಂಜಾನ್ ತಿಂಗಳ ಬಂದಿದ ನಂತರ ಅವರು ಸಂತೋಷ ಪಡ್ಕೊಂತಾರ. ಪವಿತ್ರವಾದ ತಿಂಗಳ ಬಂದಿದೆ ರಂಜಾನ್. ನಾನು ಎಷ್ಟೋ ಜನರು ನೋಡಿದ್ದೇನೆ, ನನ್ನ ಗೆಳೆಯರಿಗೆ ನಾನು ನೋಡಿದ್ದೇನೆ. ನಾನು ಸಾಲಿ ಕಲಿಯೋದು ಮುಂಚೆ ಕನ್ನಡ ಸಾಲಿ ನಾವು ಕೂತಿದ್ವಿ. ನನ್ನ ಗೆಳೆಯರಿದ್ರು, ಅವ್ರ ಹೆಸರು ಪ್ರವೀಣ್, ಜೇಶ, ಅದು ಬೇರೆ ಬೇರೆ ರೀತಿ ಅವ್ರ ಹೆಸರಿತ್ತು. ಆದ್ರೆ ಅವ್ರು ಹಿಂದೂನಲ್ಲಿ ಇದ್ರು. ಹೇಗೆ ರಂಜಾನ್ ತಿಂಗಳ ಬರ್ತಿತ್ತು, ಅವ್ರು ನಮ್ಮನ್ನು ಕೇಳ್ತಿದ್ರು, ರೋಜಾ ಯಾವಾಗ ಸ್ಟಾರ್ಟ್ ಆಗ್ತೈತಿ? ಅದು ಕಾರ್ಡ್ ಹಂಚ್ತಾರ ಜನರಿಗೆ, ಟೈಮಿಂಗ್, ಟೈಮ್ ಟೇಬಲ್ ಕಾರ್ಡ್, ಇಷ್ಟಿಷ್ಟು ಕಾರ್ಡ್ ಮಾಡಿ ತಯಾರು ಮಾಡಿ ಅಂಗಡಿಯಿಂದ ಪ್ರೂವ್ ಮಾಡಿ ಅವ್ರು ಕಾರ್ಡ್ ಎಲ್ಲಾ ಜನ ಕೊಡ್ತಿರ್ತಾರ. ಈ ಟೈಮಿಂಗ್ ಸೈರಿ ಸ್ಟಾರ್ಟ್ ಆಗ್ತೈತಿ, ಈ ಟೈಮಿಂಗ್ ರೋಜಾ ಬಿಡಬೇಕಂತೂ ಅವರು ಟೈಮ್ ಟೇಬಲ್ ಹಚ್ತಿರ್ತಾರ. ಈ ನಮ್ಮ ಗೆಳೆಯರು ಹೇಳ್ತಿದ್ರು, ಹಂಗೇನಾದ್ರೆ ನಿಮ್ಗೆ ಕಾರ್ಡ್ ಅನ್ನು ಸಿಕ್ಕಿದ್ರೆ ನಮ್ಗೆ ತಂದು ಕೊಡ್ರಿ. ಏಕೆ ನೀವ್ ಏನ್ ಮಾಡ್ತೀರ ಕಾರ್ಡ್ ತಗೊಂಡು? ನಮ್ಮ ಗೆಳೆಯರು ಹೇಳ್ತಿದ್ರು, ಇಲ್ಲ ನಾವು ರಂಜಾನ್ ರೋಜಾ ಇಡ್ತೀವಿ, ನಾವು ರಂಜಾನಿನ ರೋಜಾ ಇಡ್ತೀವಿ. ನೋಡ್ರಿ, ಅವ್ರ ಮೇಲೆ ರೋಜಾ ಫರ್ಜ್ ಇಲ್ಲ, ಆದ್ರೆ ಅವ್ರು ರಂಜಾನ್ ಬಂದಿದ ತಕ್ಷಣ ಅವ್ರಿಗೆ ಗೊತ್ತಿದೆ ನಾವೇ ರೋಜಾ ಇಡ್ಬೇಕು, ಆ ಪ್ರತಿಫಲ ಪುಣ್ಯ ನಾವೇ ಪಡ್ಕೋಬೇಕು. ಬ್ಯಾರೆ ಧರ್ಮ ಜನರು ರಂಜಾನ್ ತಿಂಗಳ ಬಂದಿದ ನಂತರ ಎಷ್ಟು ಗೌರವ ಮರ್ಯಾದೆ ಕೊಟ್ಟು ಈ ರಂಜಾನ್ ತಿಂಗಳಿಗೆ ಎಷ್ಟು ಪ್ರೀತಿ ಮಾಡುತ್ತಾರೆ, ಈ ರಂಜಾನ್ ತಿಂಗಳಿಗೆ ಎಷ್ಟು ಗೌರವ ಕೊಡುತ್ತಾರೆ. ಆದ್ರೆ ನಮ್ಮ ಮುಸಲ್ಮಾನ್ ಜನರು ಇಂತ ಗೌರವ ಕೊಡೋದಿದ್ದಾರ? ದಡ್ಡರ ದಾರಿಯಲ್ಲಿ ಇದ್ದಾರ, ಎಲ್ಲಾರು ಕೆಟ್ಟ ದಾರಿ ಇದ್ದಾರೆ. ರಂಜಾನ್ ತಿಂಗಳ ಬಂದಿದ್ರೇನೆ ಅದೇ ರೀತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಜಾನ್ ತರಾವಿಗೆ ಹೊಂಟಿದ್ದ ಜನರು ಇವರು ಧಾರಾವಾಹಿ ಹಚ್ಕೊಂಡು ಕುಂತಿದ್ದಾರೆ, ಫಿಲ್ಮ್ ನೋಡಕ್ ಕುಂತಿದ್ದಾರೆ ಮನೆಯಲ್ಲಿ. ಏನ್ ನಡಕ್ ಕುಂತಿದೆ ರಂಜಾನ್ ತಿಂಗಳ? ಇವ್ರು ಏನ್ ಮಾಡಕ್ ಕುಂತಿದಾರ? ಟಿವಿ ನೋಡ್ಕೊಂಡ್ ಕುಂತಿದಾರ. ಅಲ್ಲಾಹ್ ಅಕ್ಬರ್. 11 ತಿಂಗಳ ತನಕ ನೋಡಿದ್ರೆ ಇನ್ನೂರಿಗೆ ಇವ್ರ ಮನಸ್ಸು ತುಂಬಿಲ್ಲ. 11 ತಿಂಗಳ ನೋಡಿದ್ರೆ ಇನ್ನೂ ಮನಸ್ಸು ಅವ್ರ ರುಚಿ ಸಿಕ್ಕಿಲ್ಲ ಟಿವಿದು. 1 ತಿಂಗಳ ಬಿಡ್ರಿ ಸಾಕು, 1 ತಿಂಗಳ ಬಿಡ್ರಿ ಸಾಕು ಅಲ್ಲಾಹನಿಗಾಗಿ. ದೂರ ಆಗ್ರಿ. ಅದಕ್ಕೆ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ರಂಜಾನ್ ಬರಾಕ್ ಕುಂತಿದೆ ಅಂದರೆ, ಈಗ ಉದಾಹರಣೆಗಾಗಿ ನಿಮ್ಮ ಮನೆಯಲ್ಲಿ ಬ್ಯಾರ್ಯಾರು ಬಂದಿದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ಟಿವಿ ಇದೆ, ಅವರು ಧಾರಾವಾಹಿ ನೋಡ್ತಾರ. ನಮ್ಮ ಅವ್ರ ಅತಿಥಿಯಾಗಿ ಬಂದಿನ ಏನ್ ಮಾಡ್ತೀವಿ? ಬಾರ ಮಾಡಿ ಎಲ್ಲ ಮಾಡಿದ್ದೇನೆ, ಇನ್ನು 1 ತಾಸ ಐತಿ ಊಟ ಮಾಡೋದು, ಬಾ ನಾವು ಎಲ್ಲಾರು ಕುಂತು ಧಾರಾವಾಹಿ ನೋಡೋಣ. ಅವ್ರ ಮನೇಲಿ ಅವ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಅದೇ ಯಾರಾದ್ರೆ ನಮಾಜ್ ಮಾಡೋರು, ರೋಜಾ ಹಿಡಿಯೋರು, ಜಿಕ್ರ್ ಮಾಡೋರು ಬಂದಿದ್ರೆ, ಬೇಡಮ್ಮ ಅವ್ರು ಟಿವಿ ನೋಡಂಗಿಲ್ಲ, ಅವ್ರ ಧಾರಾವಾಹಿ ನೋಡಂಗಿಲ್ಲ, ಅವ್ರು ಶಿಟ್ ಆಗ್ತಾರ. ಟಿವಿ ನೋಡಿದ್ರೆ ಶಿಟ್ ಆಗ್ತದೆ, ಟಿವಿ ನಾವು ಹಚ್ಚಬಾರ್ದು. ಅವರು ಬಂದು ಹೋಗೋತಾರೆ, ನಾವು ಟಿವಿ ಬಂದ್ ಮಾಡ್ತೀವಿ. ಏಕೆ? ಅಲ್ಲಾಹನ ಅನೇಕ ಭಕ್ತಾದಿಗಳು ನಮ್ಮ ಮನೆಯಲ್ಲಿ ಬಂದಿದ್ದಾರೆ. ನಾವು ಟಿವಿ ಹಚ್ಚಿದ್ರೆ ಅವ್ರು ಇನ್ನೊಮ್ಮೆ ನಮ್ಮ ಮನೆಗೆ ಬರಂಗಿಲ್ಲ.
ಬರೀ ನಮಾಜಿ ವ್ಯಕ್ತಿ, ನಮಾಜ್ ಹೆಣ್ಮಕ್ಳು ನಮ್ಮ ಮನೇಲಿ ಬಂದಿದ್ರೆ ನಾವು ಟಿವಿ ಅವ್ರು 3-8 ದಿನ ಇದ್ರೇನೆ 3-8 ದಿನ ಟಿವಿ ಬಂದ್ ಮಾಡ್ತೀವಿ, ಎಲ್ಲಾ ಸುಳ್ಳು ಹೇಳೋದು ಬಂದ್ ಮಾಡ್ತೀವಿ, ಕೆಟ್ಟ ಕೆಲಸ ಬಂದ್ ಮಾಡ್ತೀವಿ. ನಾವು ಮನಿ ಏನು ತಲೆ ಮೇಲೆ ನಮ್ಮ ಹೆಣ್ಮಕ್ಳು ಪಟ್ಟ ತೆಗೆದು ಅಡ್ಡಾಡ್ತಿದ್ರು, ಅವ್ರು ಬಂದಿದ ನಂತರ ಪಟ್ಟ ಹಾಕೊಂಡು ಅಡ್ಡಾಡಕುಂತಿದಾರ. ಅಲ್ಲಾಹ್ ಅಕ್ಬರ್. ಬರೀ ಇವರು ಭಯ, ಇವರು ಗೌರ್ಮೆಂಟ್ ಇಷ್ಟಿದೆ ಅಂದರೆ, ಮತ್ತು ರಂಜಾನ್ ತಿಂಗಳ ಬಂದಿದ ನಂತರ ನಾವು ಏಕೆ ವಿಚಾರಣೆ ಮಾಡಕ್ ಕುಂತಿಲ್ಲ? ರಂಜಾನ್ ತಿಂಗಳ ಬಂದಿದೆ, ಈ ತಿಂಗಳಲ್ಲಿ ನಾವು ಸ್ವಚ್ಛತೆ ಆಗಿರ್ಬೇಕು, ಈ ತಿಂಗಳಲ್ಲಿ ನಾವು ಪರ್ದಾನಲ್ಲಿ ಇರ್ಬೇಕು, ಈ ತಿಂಗಳಲ್ಲಿ ನಮಾಜ್ ದಾರಿ ಯಾವುದೇ ಕಾರಣ ಬಿಡಬಾರ್ದು, 5 ವಕ್ತಿನ ಕಂಪಲ್ಸರಿ ನಾವು ನಮಾಜ್ ಮಾಡೋ ಪ್ರಯತ್ನ ಮಾಡಬೇಕು. ಈ ಭಯ ಏಕೆ ಇಲ್ಲ? ನಾನು ಹೇಳಕ್ ಕುಂತಿದ್ಯಾ, ಬೇರೆ ಧರ್ಮ ಜನರು ಈ ತಿಂಗಳ ಬಂದಿದ ನಂತರ ಬಹಳ ಸಂತೋಷ ಪಡ್ಕೊಂತಿದ್ರು. ಒಬ್ಬ ವ್ಯಕ್ತಿ ಇದ್ದ, ಬೇರೆ ಧರ್ಮದ ವ್ಯಕ್ತಿ. ಆ ವ್ಯಕ್ತಿ ರಂಜಾನ್ ತಿಂಗಳ ಬಂದಿದ ನಂತರ ಬಹಳ ಸಂತೋಷ ಪಡ್ಕೊಂತಿದ್ದ, ಬಹಳ ಸಂತೋಷವನ್ನು ಪಡ್ಕೊಂತಿದ್ದ. ಒಬ್ರು ಅಲ್ಲಾಹನ ಸಂತರು ಆ ವ್ಯಕ್ತಿಗೆ ಕನಸು ನೋಡಿದ್ರು. ಸತ್ತಿದ ನಂತರ ಆ ವ್ಯಕ್ತಿಗೆ ಕನಸಿಗೆ ನೋಡಿದ್ರೆ ಬೇರೆ ಧರ್ಮದ ಇದ್ದಾನೆ ಆ ವ್ಯಕ್ತಿ. ಸತ್ತಿದ ನಂತರ ಆ ವ್ಯಕ್ತಿ ನರಕನ ಹೋಗಿದ್ದಿಲ್ಲ, ಸ್ವರ್ಗನಲ್ಲಿ ಅಡ್ಡಾಡ ಕುಂತಿದ್ದ. ಬೆಳೆದು ಬಟ್ಟೆ ಹಾಕೊಂಡು ಸ್ವರ್ಗನಲ್ಲಿ ಅಡ್ಡಾಡ ಕುಂತಿದ್ದ. ಆ ಅಲ್ಲಾಹನ ಸಂತರು ಪ್ರಶ್ನೆ ಮಾಡಿದ್ರು, ನೀನು ಏನು ಮಾಡಕ್ ಕುಂತಿದ್ಯಾ ಸ್ವರ್ಗನಲ್ಲಿ? ಏಕೆ ನೀ ಸ್ವರ್ಗನಲ್ಲಿ ಹೋಗಿದೀಯಾ? ಅವ್ರು ಹೇಳಿದ್ರು, ನಾನು ಅಂತದ್ ಏನ್ ದೊಡ್ಡವಾದ ಕೆಲಸ ಮಾಡಿಲ್ಲ, ನಾನು ಏನು ಅಂತಹದು ನಾನು ಅಂತದ್ ಏನ್ ದೊಡ್ಡವಾದ ಕೆಲಸವನ್ನು ಮಾಡಿಲ್ಲ. ಆದರೆ ರಂಜಾನ್ ತಿಂಗಳ ಹೇಗೆ ಸಮೀಪ ಬರ್ತಿತ್ತು, ರಂಜಾನ್ ತಿಂಗಳ ಬಂದಿದ ನಂತರ ನಾನು ಮುಸಲ್ಮಾನ್ ಜನರನ್ನ ಸಮೀಪ ಕುಂದಿರ್ತಿದ್ಯಾ, ಆದರೆ ಆ ಜನರನ್ನ ಸಮೀಪ ಯಾವುದೇ ತರಹದ ವಸ್ತುವನ್ನು ನಾನು ತಿಂತಿದ್ದಿಲ್ಲ, ಯಾವುದೇ ತರ ವಸ್ತು ನಾನು ತಿಂತಿದ್ದಿಲ್ಲ. ಯಾಕೆಂದ್ರೆ ಮುಸಲ್ಮಾನ್ ಜನರಿನ ತಿಂಗಳ ಬಂದಿದೆ, ರಂಜಾನ್ ತಿಂಗಳ ಬಂದಿದೆ. ಮುಸಲ್ಮಾನ್ ಜನರು ಈ ತಿಂಗಳಲ್ಲಿ ಒಂದು ಹನಿ ನೀರಿನ ಕುಡಿಯಂಗಿಲ್ಲ, ಅವ್ರ ಮುಂದೆ ಹೇಗೆ ತಿನ್ಬೇಕು? ಅಲ್ಲಾಹ್ ಅಕ್ಬರ್. ಒಬ್ಬರು ಬೇರೆ ಧರ್ಮ ಜನರು ನಮ್ಮ ಬಗ್ಗೆ ಇಷ್ಟು ವಿಚಾರಣೆ ಮಾಡಕ್ ಕುಂತಿದ್ರ ಅಂದರೆ, ನಾನು ಬಹಳಷ್ಟು ಜನರಿಗೆ ನೋಡಿದ್ದೀನಿ, ಬಹಳಷ್ಟು ಯುವಕರಿಗೆ ನೋಡಿದ್ದೀನಿ. ರೋಜಾ ಇಟ್ಟಿರುವ ಜನರನ್ನ ಕೈನಿಂದನೇ ಏನು ಅವ್ರ ಮುಂದೆ ಕುಂತು ಊಟ ಮಾಡ್ತಿರ್ತಾರ, ಅವ್ರ ಮುಂದೆ ಗುಡ್ಕ ಹಾಕೊಂತಿರ್ತಾರ, ಅವ್ರ ಮುಂದೆ ಕುಂತನೆ ಅಡಿಕೆಲೆ ಹಾಕೊಂಡ್ ತಿಂತಿರ್ತಾರ. ನಿಮ್ಗೆ ಮಜಾ ಇದೆ, ಅದು ಚಟ್ಟ ಇದೆ ತಿನ್ನೋದು, ಆದ್ರೆ ನಾನು ಬ್ಯಾಡ ಅಂತ ಹೇಳಕ್ ಕುಂತಿಲ್ಲ. ರೋಜಾ ಇದ್ದಿರುವ ಜನರ ಸಮೀಪ ಕುಂತ ಎದಕ್ ನೀವು ತಿನ್ನಾಕ್ ಕುಂತಿದ್ರ? ನಿಮ್ಮ ಒಳಗೆ ಇಷ್ಟು ಭಯ ಇಲ್ಲ, ಅಲ್ಲಾಹನ ಭಯ ಇಷ್ಟು ನಿಮ್ಮ ಒಳಗೆ ಅಲ್ಲಾಹನ ಹೆದರಿಕೆ ಇಲ್ಲ? ರೋಜಾ ಇಟ್ಟಿರುವ ಜನರ ಸಮೀಪ ನಾವು ಕುಂದರಬಾರ್ದು ಅನ್ನೋದು. ಆ ವ್ಯಕ್ತಿ ಏನ್ ಹೇಳಿದ, ನನ್ನ ಮಗು ರೋಜಾ ಇಟ್ಟಿರುವ ಜನರ ಸಮೀಪ ಬಂದು ಒಂದು ವಸ್ತು ತಗೊಂಡು ತಿನ್ನಕ್ ಕುಂತಿದ್ದ. ನನ್ನ ಮಗು, ನನ್ನ ಚಿಕ್ಕವಾದ ಮುತ್ತು ತಿನ್ನಕ್ ಕುಂತಿತ್ತು. ನಾನು ನನ್ನ ಮಗುಗೆ ನಾನು ಕಪಾಳಗಡ್ಡಿಗೆ ಹೊಡೆದು ಏನ್ ಹೇಳಿದ್ಯಾ, ನಿಮ್ಗೆ ಗೊತ್ತಿಲ್ಲ ಈ ತಿಂಗಳ ಮುಸಲ್ಮಾನ್ ಜನರಿನ ತಿಂಗಳ ಇದೆ, ಈ ತಿಂಗಳಲ್ಲಿ ಮುಸಲ್ಮಾನ್ ಜನರು ಯಾವುದೇ ತರಹದ ಊಟ ಮಾಡಂಗಿಲ್ಲ, ಬೆಳಗಿನ ತಗೊಂಡು ಸಾಯಂಕಾಲ ತನಕ ಅವರು ಅಲ್ಲಾಹ್ಗಾಗಿ ಉಪವಾಸ ಇಡುತ್ತಾರೆ, ಒಂದು ಹನಿ ನೀರನ್ನು ಕೊಡಂಗಿಲ್ಲ ಅವರು. ಆ ರೀತಿ ಅವರು ತಕ್ವಾನಲ್ಲಿ ಇರುತ್ತಾರೆ, ಜನರ ಪರಹೇಜ್ನಲ್ಲಿ ಇರುತ್ತಾರೆ. ಆ ಜನರ ಸಮೀಪ ತಿನ್ನಕ್ ಕುಂತಿದ್ಯಾ? ನನ್ನ ಮಗುಗೆ ಹೊಡಿದು ನಾನು ಮನೆಯಲ್ಲಿ ಕಳ್ಸಿದ್ದೆ. ನಾನು ಅಲ್ಲಾಹ್ ಅಕ್ಬರ್. ರಂಜಾನ್ ತಿಂಗಳ ಬಂದಿದ್ದು ನಾವು ಈ ರೀತಿ ಗೌರವ ಮರ್ಯಾದೆ ನಾನು ರಂಜಾನ್ ತಿಂಗಳ ಕೊಟ್ಟಿದ್ಯಾ? ಅಲ್ಲಾಹ್ ಅಕ್ಬರ್. ನನ್ನ ಸಾವು ಸಮೀಪ ಬಂತು, ಸಕ್ರಾತ್ ನಲ್ಲಿ ಇನ್ನು ನಾನು ಸಾವಿನ ಸಮೀಪ ಇತ್ತು, ನಾನು ಸಾಯೋ ಇದ್ಯಾ? ನನ್ನ ಸಾವಿನ ಸಮೀಪ ಒಂದು ಅತಿ ಸುಂದರವಾದ ಬೆಳಕಿನ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಹೇಗೆ ಸಮೀಪ ಬರಬೇಕಿತ್ತು, ಆ ವ್ಯಕ್ತಿಯ ಕೈ ಒಳಗೆ ತರಹದ ಹಣ್ಣು ಹಪ್ಪಳಗಳು ಇತ್ತು, ಸ್ವರ್ಗದ ತರಹದ ರುಚಿ ಇದು, ಏನು ಸಿದ್ದಿದ್ದು ಹಣ್ಣುಗಳು ಇತ್ತು. ಆ ಹಣ್ಣುಗಳು ನೋಡಿದ ನಂತರ ನಾನು ಆ ವ್ಯಕ್ತಿಗೆ ಕೇಳಿದ್ಯಾ, ನೀನು ಯಾರು? ನಿನ್ನ ಕೈಯಲ್ಲಿದ್ದ ಹಣ್ಣು ಎಲ್ಲಿಂದ ಬಂದಿದೆ? ಯಾರಿಗೆ ಕೊಡೋಕೆ ನೀ ಬಂದಿದ್ಯಾ? ಆ ವ್ಯಕ್ತಿ ನನ್ನನ್ನು ಉತ್ತರದಲ್ಲಿ ಹೇಳಿದ ಏನಂತ, ನಾನು ನಿನ್ಗೆ ಕೊಡೋಕೆ ಬಂದಿದ್ದೇನೆ, ನಿನ್ಗೆ ತಿನ್ಸೋದಕ್ಕೆ ನಾನು ಬಂದಿದ್ದೇನೆ. ಹೌದು, ನನ್ಗೆ ಬೇಕು, ಮೊದಲಿಗೆ ತಿನ್ನಿಸ್ಬಿಡು. ಆ ವ್ಯಕ್ತಿ ನನ್ನನ್ನು ಹೇಳಿದ ಏನಂತೂ, ನಾನು ತಿನ್ನಿಸುತ್ತೇನೆ, ನಿನ್ಗೆ ಕೊಡುತ್ತೇನೆ, ಆದರೆ ನೀ ಕಲ್ಮಾ ಓದಿ ಮುಸಲ್ಮಾನ್ ಆಗ್ಬೇಕು, ನೀ ಮುಸಲ್ಮಾನ್ ಆಗ್ಬೇಕು. ಅಲ್ಲಾಹು ಅಕ್ಬರ್. ಆ ವ್ಯಕ್ತಿ ಹೇಗೆ ಆ ಸ್ವರ್ಗದ ಹಣ್ಣುಗಳನ್ನು ನೋಡ್ಬೇಕಾಗಿತ್ತು, ಅಸುಂದರವಾದ ಬೆಳಕು ವ್ಯಕ್ತಿಗೆ ನೋಡ್ಬೇಕಿತ್ತು. ನೋಡಿದ ನಂತರ ಏನ್ ಮಾಡಿದ್ದ, ನಾನು ಕಲ್ಮಾ ಓದುತ್ತೇನೆ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಓದಿ ಮುಸಲ್ಮಾನ್ ಆದ. ಅಲ್ಲಾಹು ಅಕ್ಬರ್. ಆ ವ್ಯಕ್ತಿ ಕೇಳುತ್ತಾನೆ, ನೀ ಯಾರು, ಏಕೆ ಬಂದಿದ್ಯಾ, ನೀ ಯಾರು ಬಂದಿದ್ಯಾ, ನಿನ್ನ ಹೆಸರು ಹೇಳು. ಅವಾಗ ವ್ಯಕ್ತಿ ಹೇಳ್ತಾನೆ ಏನಂತ, ನಾನು ಬೇರೆ ಯಾರಿಲ್ಲ, ನಾನು ರಂಜಾನ್ ಬಂದಿದ್ದೇನೆ. ನೀನು ರಂಜಾನ್ ಹೇಗೆ ತಿಂಗಳ ನಿನ್ಗೆ ಸಿಕ್ತಿತ್ತು, ನೀ ರಂಜಾನ್ ತಿಂಗಳ ಕೇಳಿದ ನಂತರ ಈ ರಂಜಾನ್ ತಿಂಗಳಿಗೆ ಎಷ್ಟು ನೀ ಗೌರವ ಕೊಡ್ತಿದ್ಯಾ, ಮರ್ಯಾದೆ ಕೊಡ್ತಿದ್ಯಾ. ಇವತ್ತು ಸಾವಿನ ಸಮೀಪ ನಾನು ನಿಂಗಾಗಿ ಸಹಾಯ ಮಾಡೋದು ಬಂದಿದ್ದೇನೆ, ಕಲ್ಮಾ ಓದು, ಸ್ವರ್ಗನಲ್ಲಿ ಬಾ. ಆ ವ್ಯಕ್ತಿ ತಕ್ಷಣ ಕಲ್ಮಾ ಓದಿ ಮುಸಲ್ಮಾನ್ ಆದ. ಅಲ್ಲಾಹ್ ಅಕ್ಬರ್. ಈ ಜನರು ಬರೀ ರಂಜಾನ್ ತಿಂಗಳ ಗೌರವ ಮರ್ಯಾದೆ ಕೊಟ್ಟು ಸ್ವರ್ಗದಲ್ಲಿ ಹೋದ್ರು. ಇವತ್ತು ನಮ್ಮ ಮುಸಲ್ಮಾನ್ ಜನರು ಕಲ್ಮಾ ಓದಿನ ಏನ್ ಮಾಡಕ್ ಕುಂತಿದಾರ, ನಮಾಜ್ ಬಿಟ್ಟು ಕಟ್ಟಿ ಮೇಲೆ ಕುಂತಿದಾರ, ನಮಾಜ್ ಬಿಟ್ಟು ಅದೇ ಕೆಟ್ಟ ಚಟಗಳನ್ನು ಮಾಡಕ್ ಕುಂತಿದಾರ. ಅಲ್ಲಾಹ್ ಅಕ್ಬರ್. ಇವರು ಯಾವಾಗ ಸ್ವಚ್ಛತೆ ಆಗ್ತಾರ, ರಂಜಾನ್ ತಿಂಗಳಲ್ಲಿ ಇಲ್ಲ, ರಂಜಾನ್ ತಿಂಗಳದ ಲಾಸ್ಟ್ ಕೊನೆಯ ದಿನದಲ್ಲಿ ಸ್ವಚ್ಛತೆ ಆಗ್ತಾರ ಇವ್ರು. ಅವಾಗ ಪಕ್ಕಾ ಮುಸಲ್ಮಾನ್ ಇವರು ಕಾಣ್ತಾರ. ಅಯ್ಯೋ, ಇಡೀ ತಿಂಗಳದ ಇವ್ರು ನಮಾಜ್ ಮಾಡಿರಬಹುದು, ಆ ರೀತಿ ಕಂಡು ಬರ್ತಿರ್ತಾರ. ಯಾವಾಗ? ಹಬ್ಬದ ದಿನದಲ್ಲಿ ನಮ್ಮ ಮುಸಲ್ಮಾನ್ ಜನರು. ಪ್ರೀತಿಯ ಸಹೋದರರೇ, ರಂಜಾನ್ ತಿಂಗಳ ಸಿಕ್ಕಿದೆ ಅಂದರೆ ನಾವು ಹಬ್ಬದ ದಿನದಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು
ಹೊಸಾದು ಬಟ್ಟೆ ಹಾಕೊಂಡು ಈದ್ಗಾ ಮೈದಾನದಲ್ಲಿ ಮನೆಯಲ್ಲಿ ನಮಾಜ್ ಮಾಡಿದ್ರೆ ಅದು ಹಬ್ಬ ಇಲ್ಲ. ಹಬ್ಬದು ನಮಾಜ್ ಎಂತಹ ಜನರ ಮೇಲೆ ವಾಜಿಬಿದೆ, ಎಂತಹ ಜನರು ಮಾಡಬೇಕು. ಯಾರು ಇಡೀ ತಿಂಗಳ ರಂಜಾನ್ ತಿಂಗಳಲ್ಲಿ ರೋಜಾವನ್ನು ಇಟ್ಟರು, ನಮಾಜನ್ನು ಮಾಡಿದ್ರು, ಇಂತಹ ಜನರು ಒಳ್ಳೆವಾದ ಬಟ್ಟೆ ಹಾಕೊಂಡು ಹೊಸಾದು ಬಟ್ಟೆ ಹಾಕೊಂಡು ಹಬ್ಬದು ನಮಾಜ್ ಮಾಡೋದು ಅಂತಹ ಜನರ ಮೇಲೆ ಹಾಕಿದೆ. ಇವತ್ತು ಎಂತಹ ಜನರು ಹಾಕೊಂಡು ಬರಕ್ ಹೊಂದಿದಾರ? ರಂಜಾನ್ ತಿಂಗಳದಲ್ಲಿನೇ ಮಸೀದಿನ ಕಟ್ಟಿಯವರು ಬಂದಿಲ್ಲ, ಅಲ್ಲಿ ಸಮೀಪ ಹೆಜ್ಜೆ ಇಟ್ಟಿಲ್ಲ, ಇಂತಹ ಜನರು ಬರಾಕ್ ಕುಂತಿದ್ದಾರ. ಅಲ್ಲಾಹ್ರಿಗೆ ಯಾವಾಗ ಬುದ್ಧಿ ಬರ್ತಿದ್ರಿ ಇವ್ರಿಗೆ? ರಂಜಾನ್ ತಿಂಗಳ ಅಂದ್ರೆ ಏನು? ಇಂತಹ ತಿಂಗಳಿಗೆ ಎಷ್ಟೋ ಜನರು ಬರೀ ದಾರಿ ಕಾಯ್ತಿದ್ರು. ರಂಜಾನ್ ತಿಂಗಳ ಪವಿತ್ರವಾದ ತಿಂಗಳ, ರಂಜಾನ್ ತಿಂಗಳ ಅತಿ ಸುಂದರವಾದ ತಿಂಗಳ. ಈ ತಿಂಗಳಲ್ಲಿ ಎಷ್ಟೋ ಜನರು ರೋಜಾವನ್ನು ಇಡ್ತಿದ್ರು. ಇಲ್ಲಿ ತನಕ ಬಂದಿದೆ, ಈ ತಿಂಗಳಲ್ಲಿ ಯಾರು ಅಲ್ಲಾಹನ ಬಾರ್ಗನಲ್ಲಿ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಾಹನ್ಗಾಗಿ ರೋಜಾವನ್ನು ಇಟ್ಟರು, ಅವರು ತನ್ನ ಇಡೀ ಪಾಪವನ್ನು ಕ್ಷಮೆಯನ್ನು ಮಾಡಿಕೊಂಡ್ರು. ಮತ್ತು ಮುಂದೆ ಹೇಳಿದ್ರು ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಯಾರು ಸತ್ಯ ವಿಶ್ವಾಸಿಗಳಾಗಿ ಅಲ್ಲಾಹನ ಬಾರ್ಗನಿಂದ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ, ಆ ಪ್ರತಿಫಲ ಪಡ್ಕೊಳ್ಳೋ ನಿಯತ್ತಿನಿಂದ ಯಾರು ಇಡೀ ತಿಂಗಳ ತರಾವಿ ನಮಾಜನ್ನು ಮಾಡಿದ್ರು, ಈ ಜನರು ತನ್ನ ಇಡೀ ಪಾಪನ ಕ್ಷಮೆಯನ್ನು ಮಾಡಿಸ್ಕೊಂಡ್ರು. ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ರಂಜಾನ್ ತಿಂಗಳಲ್ಲಿ ಹೇಗೆ ಅಲ್ಲಾಹನ ಮೇಲೆ ವಿಶ್ವಾಸ ಇಟ್ಕೊಂಡು ಏನು ಪ್ರತಿಫಲ ನಿಯತ್ತಿನಿಂದ ಯಾರು ಶಬೆ ಕದ್ರ್ ಜಾಗರಣೆ ನಮಾಜ್ ಏನಿದೆ, ಇಡೀ ರಾತ್ರಿ ಯಾರು ಪ್ರಾರ್ಥನೆ ಮಾಡಿದ್ರು, ಇಬಾದತ್ ಮಾಡಿದ್ರು, ಜಿಕ್ರ್ ಮಾಡಿದ್ರು, ಅವರು ತನ್ನ ಇಡೀ ಪಾಪನ ಕ್ಷಮೆಯನ್ನು ಮಾಡಿಸ್ಕೊಂಡ್ರು. ನೋಡ್ರಿ, ಇಂತಹ ಮುಖದ್ದಸವಾದ ಪವಿತ್ರವಾದ ನಮ್ಗೆ ರಂಜಾನ್ ತಿಂಗಳಲ್ಲಿ ಸಿಕ್ಕಿದೆ. ಇಲ್ಲಿ ತನಕ ಬಂದಿದೆ, ನಾವು ಜಕಾತ್ ಕೊಡ್ರಿ ಅಂತೀವಿ. ಜಕಾತ್ ಯಾರು ಮಾಲಿಕಿ ನಿಸಾಬ್ ಇದಾರ, ಯಾರು ಶ್ರೀಮಂತ ಇದಾರ, ಅವ್ರ ಮೇಲೆ ಜಕಾತ್ ಫರ್ಜ್ ಇದೆ, ಅವ್ರು ಕೊಡಲೇಬೇಕು. ಯಾರು ಬಡವರಿದಾರ ಅವ್ರ ಮೇಲೆ ಜಕಾತ್ ಇಲ್ಲ. ಜಕಾತ್ ನಿಮ್ ಮೇಲೆ ಫರ್ಜ್ ಆಗ್ಬೇಕಂದ್ರೆ 7.5 ತೋಲ ಬಂಗಾರ ನಿಮ್ ಕಡೆ ಇರಬೇಕು. ಎಷ್ಟು? 7.5 ತೊಲೆ ಬಂಗಾರ ನಿಮ್ ಕಡೆ ಇದ್ದರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಆಯ್ತು. ಬಂಗಾರ ಇಲ್ಲಪ್ಪ, 52.5 ತೊಲೆ ನಿಮ್ಮ ಕಡೆ ಏನಾದ್ರೂ ಬೆಳ್ಳಿ ಇದ್ದರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಆಯ್ತು. ಜಕಾತ್ ಏನಾಯ್ತು? ಫರ್ಜ್ ಆಯ್ತು, ನಿಮ್ ಮೇಲೆ ಜಕಾತ್ ಫರ್ಜ್ ಆಯ್ತು. ಇಲ್ಲಪ್ಪ ಬೆಳ್ಳಿ 50 ಅಲ್ಲಾಹುಮ್ಮ ಸಲ್ಲಿ ಅಲಾ سيدنا شفينا حبيبنا نبينا مولانا محمد وعلى صلى الله عليه وسلم عليك يا حبيبي يا رسول الله صلى الله عليه وسلم. ನಿಮ್ಮ ಮೇಲೇನಂತೂ ಜಕಾತ್ ಫರ್ಜ್ ಆಯ್ತು. ಇಲ್ಲಪ್ಪ ನಿಮ್ ಕಡೆ 7.5 ತೊಲೆ ಬಂಗಾರ ಇಲ್ಲ, 7.5 ತೊಲೆ ಬರಾಬರಿ ನಿಮ್ ಕಡೆ ದುಡ್ಡಿದೆ, 7.5 ತೊಲೆ ಬಂಗಾರ ಬರೋ ದುಡ್ಡಿದೆ, ಹಣ ಏನು ದುಡ್ಡಿದೆ, ನಾಣ್ಯಗಳಿದೆ ಅಂದರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಆಯ್ತು. ಅಷ್ಟು ಬರಾಬರಿ ದುಡ್ಡಿಲ್ಲ, ಅಷ್ಟು ಬರಾಬರಿ ನಿಮ್ ಕಡೆ ನಾಣ್ಯಗಳಿಲ್ಲ, ಏನು ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಅನ್ನು ಕೊಡೋದು ಅವಶ್ಯಕತೆ ಇಲ್ಲ. ಇದು ಜಕಾತ್ ಯಾರು ಶ್ರೀಮಂತರಾದ್ರು ಅಂತಹ ಜನ ಮೇಲೆ ಜಕಾತ್ ಫರ್ಜ್ ಇದೆ. ಇಂತಹ ಜನ ಮೇಲೆ ಏನಿದೆ? ಜಕಾತ್ ಫರ್ಜ್ ಇದೆ. ಇದು ಸಂಪತ್ತಿನ ಜಕಾತು, ನಮ್ಮ ಹಣ ಸಂಪತ್ತಿನ ಜಕಾತ್ ಇದು. ಈಗ ನಮ್ಮ ದೇಹದ ಜಕಾತ್ ನಾವು ತೆಗಿಬೇಕಿಲ್ಲ. ನಾವು ಕೈನಿಂದ ಕಾಲಿಂದ ನಮ್ಮ ಅಲ್ಲಾಹ್ ಬಿಡಿಸ್ಕೊಟ್ಟಿರುವ ದೇಹದಿಂದ ನಾವು ಇಡೀ ಸಂಪತ್ ನಾವು ಖರ್ಚು ಮಾಡಿ ಏನು ದುಡ್ಡಿ ನಾವು ಜಮಾ ಮಾಡಿದೀವಿ ದುಡ್ಕೊಂಡು, ಇದು ಜಕಾತ್. ನಮ್ಮ ಮೇಲೆ ಸಂಪತ್ತಿನ ಜಕಾತ್ ಇದು ಬೇರೆ ಇದೆ. ಈ ದೇಹದ ಜಕಾತ್ ಕೊಡಬೇಕು.